ರಾಜಕಾರಣ, ಶುದ್ಧ ರಾಜಕಾರಣ, ಮೌಲ್ಯಾಧಾರಿತ ರಾಜಕಾರಣ ಅನ್ನುವಂಥ ಪದಗಳು ಇತ್ತೀಚಿನ ದಿನಗಳಲ್ಲಿ ಅರ್ಥವನ್ನು ಕಳೆದುಕೊಡ್ತಾ ಇದ್ದಾವೆ. ಬಹುಶಃ ಇವತ್ತಿನ ಪೀಳಿಗೆಗೆ ಮೌಲ್ಯಾಧಾರಿತ ರಾಜಕಾರಣ ಅನ್ನೋ ಪದವನ್ನು ಅವ್ರಿಗೆ ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪೀಳಿಗೆಯಲ್ಲಿ ನಾವು ಏನು ಓದು ಬರಹ ಕಲಿತ್ವಿ, ಅವಾಗ ಓದೋಕ್ಕೆ ಶುರು ಮಾಡಿದ್ವಿ, ಆಗ ಮೌಲ್ಯಾಧಾರಿತ ರಾಜಕಾರಣ ಅನ್ನೋ ಪದ ನಮಗೆ ಕಿವಿಗೆ ಬೀಳ್ತಾ ಇತ್ತು. ಆದರೆ ಈಗಿನ ಪೀಳಿಗೆಗೆ ಮೌಲ್ಯಾಧಾರಿತ ರಾಜಕಾರಣ ಅನ್ನೋ ಪದ ಕೇಳಿಸ್ತಾ ಇಲ್ಲ. ರಾಜಕಾರಣ ಕಲುಷಿತಗೊಂಡಿದೆ ಅಂತ ಹೇಳಿ ಜನ ಹೇಳ್ತಾ ಇದ್ದರೆ, ಭಾಳಷ್ಟು ರಾಜಕಾರಣಿಗಳು ಹೇಳ್ತಾರೆ ಜನರು ಕಲುಷಿತಗೊಂಡಿದ್ದಾರೆ, ಸಮಾಜ ಕಲುಷಿತಗೊಂಡಿದೆ ಅಂತೇಳಿ. ರಾಜಕಾರಣದ ಮೊದಲ ಪಾಠವನ್ನು ಹೇಳಿದ್ದು ವಚನ ಚಳುವಳಿ, ಅನುಭವ ಮಂಟಪ. ಅದರ ಪ್ರೇರಣೆಯಿಂದ ನಾವು ಇವತ್ತು ಎಷ್ಟೋ ರಾಜಕಾರಣದ ಪಾಠಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ವಚನ ಚಳುವಳಿಯ ಆಶಯಗಳೇನಿದೆ, ಜನ ಯಾಕೆ ವಿಫಲರಾಗ್ತಿದ್ದಾರೆ ಅಂತಕ್ಕಂಥ ಪ್ರಶ್ನೆಯೂ ಸಹ ನಮ್ಮ ಮುಂದಿದೆ. ಹಾಗಾಗಿ ಇವತ್ತಿನ ರಾಜಕಾರಣವನ್ನು ನಾವು ಬಹಳ ಆಳವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ನಾನು ನಂಬಿರೋದೇನಂತಂದರೆ, ಯಾರಾದರೂ ಒಬ್ಬ ಉತ್ತಮ ಸಮಾಜ ವಿಜ್ಞಾನಿ ಇದ್ದಾನೆ ಅಂತಂದರೆ, ಜನರ ನಾಡಿಮಿಡಿತವನ್ನು ಅರ್ಥ ಮಾಡ್ಕೊಳ್ಬಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ, ಅದು ನಿಜವಾಗ್ಲೂ ಪತ್ರಕರ್ತ ಅಲ್ಲ. ಪತ್ರಕರ್ತ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಮಾತ್ರ ಆ ಸುದ್ದಿಯ ಸುತ್ತಮುತ್ತ ಇರೋರನ್ನು ಮಾತ್ರ ಸಂಪರ್ಕ ಮಾಡಿದರೆ, ಒಬ್ಬ ರಾಜಕಾರಣಿ ನಿರಂತರವಾಗಿ ಎಲ್ಲ ರೀತಿಯ, ಎಲ್ಲ ವರ್ಗದ, ಎಲ್ಲ ವಿಧದ, ಎಲ್ಲ ಬಣ್ಣಗಳ, ಎಲ್ಲ ಯೋಚನೆ ಇರತಕ್ಕಂಥ ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಪತ್ರಕರ್ತನಿಗಿಂತ ಜಾಸ್ತಿ ಒಬ್ಬ ರಾಜಕಾರಣಿಗೆ ಗೊತ್ತಿರುತ್ತೆ. ಹಾಗಾಗಿ ರಾಜಕಾರಣಿ ಒಬ್ಬ ಅತ್ಯುತ್ತಮ ಸಮಾಜ ವಿಜ್ಞಾನಿಯೂ ಆಗಿರ್ತಾನೆ. ಹಾಗಾಗಿ ಇಂತಹ ಒಂದು ಜ್ಞಾನವನ್ನು ರಾಜಕಾರಣಿಗಳು ಸಮಾಜಮುಖಿಯಾಗಿ ಹೇಗೆ ಬೆಳೆಸಬೇಕು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಆಗಿರುತ್ತೆ. ಮತ್ತು ರಾಜಕಾರಣಿ ಯಾವತ್ತೂ ಸಹ ಜನರ ವಿರುದ್ಧವಾಗಿ, ಜನದ್ರೋಹಿಯಾಗಿ, ಜನರ ಚಿಂತನೆಗಳಿಗೆ ಮಾರಕವಾಗಿ ಯೋಚನೆ ಮಾಡಬಾರ್ದು ಅನ್ನೋದು ಒಂದು ದೊಡ್ಡ ಆದರ್ಶ ಮತ್ತು ಆಶಯ. ಆದರೆ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗ್ತಾ ಇದೆ ಅನ್ನೋದು ಸಹ ಭಾಳ ಮುಖ್ಯವಾದ ಪ್ರಶ್ನೆ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉಳಿದೊಡೆ ನಿಲ್ಲಬಾರದು. ಏರಿ ನೀರೆಂಬುಡೆ ಬೇಲಿ ಕೇಮ ಮೇವುಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ. ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದ್ದಾರೆ. ಇಡೀ ಸಮಾಜವನ್ನು, ಇಡೀ ಒಂದು ದೇಶವನ್ನು, ಇಡೀ ಒಂದು ಪ್ರದೇಶವನ್ನು ಆಡಳಿತಾತ್ಮಕವಾಗಿ ನಿರ್ವಹಣೆ ಮಾಡಿ ಉನ್ನತ ಮುಖಿಯಾಗಿ ಕೊಂಡೊಯ್ಯಬೇಕಾದಂಥ ಜವಾಬ್ದಾರಿರ್ತಕ್ಕಂಥ ಒಬ್ಬ ರಾಜಕಾರಣಿ ಸಮಾಜದ್ರೋಹಿಯಾದರೆ, ಜನದ್ರೋಹಿಯಾದರೆ ಅದರ ನೇರ ಪರಿಣಾಮ ಎಲ್ಲರ ಮೇಲೆ ಆಗುತ್ತೆ. ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ, ನಮ್ಮ ದೇಹದ ಮೇಲೆ ಆಗುತ್ತೆ, ನಮ್ಮ ಜಾಗದ ಮೇಲೆ ಆಗುತ್ತೆ. ಹಾಗಾಗಿ ಇಂತಹ ರಾಜಕಾರಣದ ಮುಖ್ಯ ಆಶಯಗಳೇನಾಗಿರಬೇಕು ಮತ್ತು ವಚನ ಚಳುವಳಿಯ ಮೂಲಕ ನಾವು ಈ ರಾಜಕಾರಣದ ಪಾಠಗಳನ್ನು, ಇವತ್ತಿನ ಪಾಠಗಳನ್ನು ಯಾವುದನ್ನು ನಾವು ಕಲಿಬೇಕಾಗಿದೆ ಅದ್ರ ಬಗ್ಗೆ ನಾವು ಸಂವಾದ ಮಾಡ್ತಾ ಹೋಗೋಣ. ಹಾಗಾಗಿ 3 ಜನ ರಾಜಕಾರಣಿಗಳು ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಬಂದಿದ್ದೀರಿ. ಆಯನೂರು ಮಂಜುನಾಥ್ ಅವರಿಂದ ನಾನು ನಂತರ ಮಾತಾಡ್ತೀನಿ. ನಾನು ಮೊದಲನೇದಾಗಿ ಡಾಕ್ಟರ್ ಧನಂಜಯ ಸರ್ಜಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಸರ್, ಅನುಭವ ಮಂಟಪ ಏನಿದೆ, 12ನೇ ಶತಮಾನದಲ್ಲಿ ನಾವು ನೋಡಿದಂಥ ಅನುಭವ ಮಂಟಪ, ಅದು ಇವತ್ತಿಗೂ ನಮಗೆ ಮಾದರಿ ಅಂತ ಹೇಳ್ತೇವೆ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಒಂದು ರೀತಿ ಅನುಭವ ಮಂಟಪದ ಮಾದರಿಗಳು ಅವೆಲ್ಲ. ಆದರೆ ಅವತ್ತಿನ ಅನುಭವ ಮಂಟಪದಲ್ಲಿ ಇದ್ದಂಥ ಆಶಯಗಳು ಮತ್ತು ಇವತ್ತು ನಾವು ಎಲ್ಲ ಮನೆಗಳಲ್ಲಿ, ರಾಜಕಾರಣದ ನಮ್ಮ ಪ್ರಜಾಪ್ರಭುತ್ವದ ಮನೆಗಳಲ್ಲಿ ಏನು ನೋಡ್ತೀವಿ, ನಿಜವಾಗ್ಲೂ ಆ ಆಶಯಗಳು ಉಳಿದಿದ್ದಾವೆ ಸರ್. ಯಾಕೆ ಉಳಿದಿಲ್ಲ? ಅದನ್ನು ಉಳಿಬೇಕಾದ್ರೆ ಒಬ್ಬ ರಾಜಕಾರಣಿ ಏನು ಮಾಡಬೇಕಾಗಿದೆ ಮತ್ತು ಒಬ್ಬ ನಾಗರಿಕನಾಗಿ ಏನು ಮಾಡಬೇಕಾಗಿದೆ? ತಮಗೇನು ಅನಿಸುತ್ತೆ ಸರ್ ಇದ್ರ ಬಗ್ಗೆ? ಮಾಡುವಡೆ ಒನ್ನೇ ಮೊದಲು ಶಿವಪಥನರುವಡೆ ಗುರುಪಥವೇ ಮೊದಲು ಎಂಬಂತೆ ಪೂಜ್ಯರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ನೆರೆದಿರುವಂಥ ಪೂಜ್ಯರೇ, ಹಾಗೂ ಈ ಅವಕಾಶ ಕೊಟ್ಟಿದ್ದಂಥ ಇಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡ್ತಿರುವಂಥ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರೇ, ಭಾಳ ವಿಶೇಷವಾಗಿ ಏಪ್ರಿಲ್ 14, 2018ರಲ್ಲಿ ಬಸವಣ್ಣನ ಸ್ಟ್ಯಾಚ್ಯೂ ಹತ್ರ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ಮಾತು ಹೇಳ್ತಾರೆ. ಯಾಕೆಂದರೆ ಥೇಮ್ಸ್ ನದಿಯ ದಂಡೆ ಮೇಲೆ
ಬಸವಣ್ಣರ ಸ್ಟ್ಯಾಚು ಹಾಕ್ತಾರೆ ಅಂತಂದರೆ ಅಲ್ಲಿ ಕೇವಲ ಪ್ರಪಂಚದಲ್ಲಿ ಬಹಳ ಒಳ್ಳೆಯ ವ್ಯಕ್ತಿತ್ವ ಇರುವಂಥವ್ರು ಮಾತ್ರ ಸ್ಟ್ಯಾಚುನ ಅಲ್ಲಿ ಇಡುವಂಥದ್ದು. ಯಾರ್ದಿದ್ರೆ ಮಹಾತ್ಮ ಗಾಂಧೀಜಿಯವ್ರದ್ದೆ, ರಾಬರ್ಟ್ ಬರ್ನ್ಸ್ ಇದೆ, ಥಾಮಸ್ ಫೋರ್ವೆಲ್ ಇದೆ. ಆ ಸಮಯದಲ್ಲಿ ಅವ್ರು ಹೇಳ್ತಾರೆ, ಪ್ರಪಂಚದ ಅತಿ ಹೆಚ್ಚು ಜನರು ಇರುವಂತಹ ದೇಶದ ಪ್ರಧಾನಿಯಾಗಿ ನಾನು ಇಲ್ಲಿ ಬಂದಿಲ್ಲ, ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವದ ದೇಶದ ಪ್ರಧಾನಿಯಾಗಿ ನಾನು ಬಂದಿಲ್ಲ, ನಾನಿಲ್ಲಿ ಬಸವಣ್ಣನ ಭಕ್ತನಾಗಿ ಬಂದಿದ್ದೇನೆ ಅಂತ ಹೇಳಿ, ಬಸವಣ್ಣನ ಭಕ್ತನಾಗಿ ಬಂದಿದ್ದೇನೆ. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ ಅಂದರೆ, ಯಾಕೆಂದರೆ ಇವತ್ತಿನ ಏನು ಸಂಸತ್ ಅಂತ ಹೇಳ್ತೀವಿ, ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಸಂವಿಧಾನ ಏನು ನಾವು ಉಲ್ಲೇಖವನ್ನು ಮಾಡ್ತೇವೆ, ಅದು ಆಗಿನ 12ನೇ ಶತಮಾನದಲ್ಲಿ ಬಸವಣ್ಣನ ಪರಿಕಲ್ಪನೆಯಲ್ಲಿ ಅನುಭವ ಮಂಟಪ ಇತ್ತು ಅಂತ ಹೇಳಿ. ಈ ಎಕ್ಸ್ಪೀರಿಯನ್ಸು ಜೀವನದಲ್ಲಿ ಬಹಳ ಕೌಂಟ್ ಆಗ್ತದೆ. ಎಂಥ ಅದ್ಭುತವಾದ ಹೆಸರನ್ನು ಕೊಟ್ಟಾರೆ, ಅನುಭವ ಮಂಟಪ ಅಂತ ಹೇಳಿ. ಮಂಟಪ ಅಂತ ಸುಮ್ಮನೆ ಹೋಲಿಕೆ ಮಾಡ್ತಾ ಹೋದರೆ ಅವತ್ತಿನ ಸಂಸತ್ಗೂ ಮತ್ತು ಇವತ್ತಿನ ಸಂಸತ್ಗೂ ಅವಾಗಲೂ 700-800 ಜನ ಯಾರು ಶಿವಶರಣರು ಅದರಲ್ಲಿ ಭಾಗವಹಿಸ್ತಿದ್ರು ಅಂತ. ಇವತ್ತು ರಾಜ್ಯಸಭೆ ಮತ್ತು ಸಂಸತ್ತಿಲಿರುವಂಥ MPsನೆಲ್ಲ ಟೋಟಲ್ ಮಾಡಿರಿ 700-800 ಜನ ಟೋಟಲ್ ಮೆಂಬರ್ಸು ಅಲ್ಲಿ ಇದ್ದಾರೆ. ಇಲ್ಲೂ ಕೂಡ ಒಬ್ಬರು ಸ್ಪೀಕರ್ ಇದ್ದಾರೆ. ಆವಾಗಲೂ ಕೂಡ ಒಬ್ಬ ಸ್ಪೀಕರ್ನ ಬಸವಣ್ಣವರು ಮಾಡಿದ್ರು. ಅದು ಯಾರು ಅಂದರೆ ಅದು ಅಲ್ಲಮ್ಮ ಪ್ರಭುವ್ರನ್ನ ಅಂತ. ಏಕೆಂದರೆ ಅವತ್ತಿನ ಏನು ಅನುಭವ ಮಂಟಪದಲ್ಲಿ ಕಲಿಬೇಕಾದಂತಹ ಭಾಳಷ್ಟು ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇವತ್ತು ನಮ್ಮ ದೇಶ ಇಷ್ಟೊಂದು ತೊಂದರೆಗಳಲ್ಲಿ ಆಗ್ತಾ ಇರಲಿಲ್ಲ ಅಂತ. ಏಕೆಂದರೆ ಎಲ್ಲದನ್ನು ಒಳಗೊಂಡಂಥ ಒಂದು ಅನುಭವ ಮಂಟಪ. ನಮಗೆ ಎಲ್ಲರೂ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಜಾತಿ ಮತ ಭೇದವಿಲ್ಲದೆ, ಪಂಥ ಭೇದವಿಲ್ಲದೆ ಇರಬೇಕು ಅಂತ ಹೇಳ್ತಾರೆ. ನೀರಿಗಿಲ್ಲದ ಜಾತಿ, ಕೋಳಿಗಿಲ್ಲದ ಜಾತಿ, ವೇಳೆಗಿಲ್ಲದ ಜಾತಿ, ನಿನಗೇಕೆ ಹೇಳೋ ಹುಲುಮಾನವ, ನೆಲವೊಂದೇ ಜಲವೊಂದೇ, ಅಲೆಯುವ ಹಾದಿ ಒಂದೇ, ನೆಲೆಸಿದ ಭೂಮಿ ಒಂದೇ, ಸೇವಿಸುವ ಗಾಳಿ ಒಂದೇ. ಈ ರೀತಿ ಎಲ್ಲವೂ ಒಂದಿರಬೇಕಾದ್ರೆ ಯಾಕೆ ನಾವು ಜಾತಿಯ ದೊಂಬರಾಟವನ್ನು ಆಡ್ತೀವಿ ಅಂತ ಹೇಳಿ ಬಸವಣ್ಣವರು ಅದಕ್ಕೆ ಅದ್ಭುತವಾದ ಉಲ್ಲೇಖವನ್ನು ಕೊಡ್ತಾರೆ. ಇವನಾರವ ಎಂದೆನಿಸಿರಯ್ಯ, ಇವ ನಮ್ಮವ ಎಂದೆನಿಸಿರಯ್ಯ ಅಂತ. ಅಂದರೆ ಅವತ್ತಿನ ಅನುಭವ ಮಂಟಪದ ಏನು ಅಲ್ಲಿ ತತ್ವಗಳಿದ್ದು, ನೀವು ಅವಾಗಲೇ ಹೇಳಿದ್ರಿ ಸಮಾಜ ಹಾಳಾಗ್ತಿದೆ ಅಂತ. ಏನು ಪ್ರಕೃತಿಯಲ್ಲಿ ಏನು ಚೇಂಜ್ ಆಗಿದೆ? ಗಿಡ ಅದೇ ಇದೆ, ಅದೇ ಹಸಿರು ಎಲೆಗಳಿದೆ. ಮೆಣಸಿನ್ಕಾಯಿ ಆವಾಗಲೂ ಖಾರ ಇತ್ತು, ಈಗಲೂ ಖಾರ ಇದೆ. ಮಾವಿನ ಹಣ್ಣು ಆವಾಗಲೂ ಸಿಹಿ ಇತ್ತು, ಈಗಲೂ ಸಿಹಿ ಇದೆ. ಚೇಂಜ್ ಆಗಿರೋದು ಯಾರು ಅಂದರೆ ಅದು ನಾವು ಅಂತ. ಹಾಗಾಗಿ ಮಾನವೀಯ ಗುಣಗಳನ್ನು ಸರಿ ಮಾಡುವಂಥ ಶಕ್ತಿ ಯಾವ್ದಾರು ಇದೆ ಅಂತಂದರೆ ಅದು ವಚನ ಸಾಹಿತ್ಯಕ್ಕೆ ಮಾತ್ರ ಅಂಥೇಳಿ. ಹಾಗಾಗಿ ಆ ವಚನ ಸಾಹಿತ್ಯ ಅಂದರೆ ವಚನ ಅಂದರೆ ಪ್ರಮಾಣ ಅಂತ ಕರಿತೀವಿ. ಪ್ರಮಾಣ ಅಂದರೆ ಆಣೆ ಅಂಥೇಳಿ. ನಮ್ಮ ಅಲ್ಲಿ ಬರೆದವರೆಲ್ಲ ಯಾರು ಫಿಲಾಸಫರ್ಸ್ ಅಲ್ಲ, ಯಾರು ಓದ್ದವರಲ್ಲ, ಯಾರು ಇಲ್ಲ. ಬಟ್ ಅಲ್ಲಿ ಬರೆದವ್ರು ಏನು ಅಂದರೆ ತಮ್ಮ ಜೀವನದಲ್ಲಿ ಅನುಭವವನ್ನು ಹಂಚಿಕೊಂಡಂಥ ಅನುಭವ ಮಂಟಪದಲ್ಲಿ ತಮ್ಮ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸನ್ನು ಉಲ್ಲೇಖ ಮಾಡಿದಂಥವ್ರು. ಹಾಗಾಗಿ ನಮ್ಮ ವೈದ್ಯನಾಗಿ ನಮ್ಮ ದೇಹದಲ್ಲಿಗೆ ಇರುವಂಥ ಬ್ರೈನ್ ಸೆಲ್ಸಲ್ಲಿ 4% ನಾವು ಯೂಸ್ ಮಾಡಿದ್ರೆ ವಿಶ್ವೇಶ್ವರಯ್ಯ 8% ಯೂಸ್ ಮಾಡ್ತಾ ಇದ್ದಂತ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಬರುವಂಥ 4% ವಚನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆ ಆಗ್ತದೆ ಅಂತ ನಾನು ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ. ಆದರೆ ಸರ್, ಅನುಭವ ಮಂಟಪ, ಅವತ್ತಿನ ಅನುಭವ ಮಂಟಪ ಮತ್ತು ಇವತ್ತಿನ ಲೋಕಸಭೆ, ನಾವು ಅವತ್ತಿನ ಆಶಯಗಳನ್ನು ಇವತ್ತು ಯಾವುದನ್ನು ತೆಗೆದುಕೊಳ್ಬೋದು? ನಾವು ಎಲ್ಲಿ ತಪ್ಪಿದ್ದೇವೆ? ರಾಜಕಾರಣಿಗಳೆಲ್ಲಿ ತಪ್ಪಿದ್ದಾರೆ ಮತ್ತು ಜನರು ಎಲ್ಲಿ ತಪ್ಪಿದ್ದಾರೆ ಅಂತ ಸರ್? ಎರಡರಲ್ಲೂ ತಪ್ಪಿದೆ, ಇಬ್ಬರಲ್ಲೂ ತಪ್ಪಿದೆ. ಯಾಕೆಂದರೆ ರಾಜಕಾರಣಗಳನ್ನ ಹಾಳು ಮಾಡೋದು ಯಾರು? ಜನರು ಅಂತೇಳಿ, ಅದು ರಾಜಕಾರಣಿಗಳು. ಈ ರೀತಿ ಆಗ್ಬಿಟ್ಟಿದೆ. ಅದು ಸುಮ್ಮನೆ ಒಂದು ಈ ಅನುಭವ ಮಂಟಪದಕ್ಕೆ ನಮ್ಮ ಸಂಸತ್ತಿಗೆ ಒಂದು ಹೋಲಿಕೆಯನ್ನು ಸುಮ್ಮನೆ ಸತ್ಯದ ಮೇಲೆ ನಿಂತಿದ್ದು ಮಂಟಪ ಅಂದರೆ ಅದು ಅನುಭವ ಮಂಟಪ. ರಾಜಕೀಯ ಮೇಲೆ ನಿಂತಿದ್ದೀರಿ ಯಾವುದು ಅಂದರೆ ಅದು ನಮ್ಮ ಸಂಸತ್ತು.
ಮೌಲ್ಯಗಳ ಮಂಟಪ ಅಂದರೆ ಅದು ಅನುಭವ ಮಂಟಪ. ಮತಗಳ ಮಂಟಪ ಅಂದರೆ ಅದು ನಮ್ಮ ಸಂಸತ್ತು. ಸೇವೆಯೇ ಧರ್ಮ ಅಂತ ಅಂದ್ಕೊಂಡಿದ್ದು ಅದು ಅನುಭವ ಮಂಟಪ. ಅಧಿಕಾರವೇ ಗುರಿ ಅಂತ ಅಂದ್ಕೊಂಡಿರೋದು ಅದು ನಮ್ಮ ಸಂಸತ್ತು. ಮೌನದಲ್ಲೂ ಸತ್ಯವನ್ನು ಮಾತಾಡಿದ್ದು ಯಾವುದು ಅಂದರೆ ಅದು ಅನುಭವ ಮಂಟಪದಲ್ಲಿ. ಗದ್ದಲದಲ್ಲೂ ಸತ್ಯವನ್ನು ಕಳೆದುಕೊಂಡಿದ್ದಂಥದ್ದು ಯಾವುದು ಅಂದರೆ ಅದು ಸಂಸತ್ತು. ಚುಟುಕಾಗಿ ಹೇಳಿದ್ಬೇಕಾದ್ರೆ ಉದಾಹರಣೆಗೆ ಈ ರೀತಿ ಹೇಳ್ಬೋದು. ಬಟ್ ಆದರೆ ಖಂಡಿತವಾಗ್ಲೂ ಇವತ್ತಿನ ದಿನದ ರಾಜಕಾರಣದಲ್ಲಿ ಯಾರು ಸರಿಯಾಗಬೇಕು ಯಾರು ಸರಿಯಾಗಬೇಕು ಅನ್ನೋದಕ್ಕಿಂತ ವಚನದಲ್ಲಿ ಹೇಳಿದವಾಗೆ ಮೂಲ ಪ್ರಶ್ನೆ ಸರಿಯಾಗಬೇಕಾಗಿದ್ದು ಯಾರು ಅಂದರೆ ಅದು ನಾನು ಸರಿಯಾಗಬೇಕು, ನಾನು ಸರಿಯಾದರೆ ಎಲ್ಲ ಸರಿಯಾಗತ್ತೆ ಅನ್ನೋವಂಥ ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಸುಮಾರಷ್ಟು ಚರ್ಚೆಗಳನ್ನು ಬೇಕಾದಷ್ಟು ಕಡೆ ನಾವು ಕೇಳ್ತೀವಿ, ಮಾಡ್ತೇವೆ. ಆದರೆ ಮೌಲ್ಯಯುತವಾಗಿ ನಡೆದುಕೊಳ್ಳುವುದು ಬಹಳ ಮುಖ್ಯ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡುಡೆ, ಕೂಡಲ ಸಂಗಮ ದೇವನೊಳಗಿರ್ಪನಯ್ಯ ಅಂಥೇಳಿ ಬಸವಣ್ಣರು ಹೇಳ್ತಾರೆ. ನಾವು ರಾಜಕಾರಣಿಗಳಿಂದ ಜನರು ಅದನ್ನೇ ನಿರೀಕ್ಷೆ ಮಾಡ್ತಾರೆ ಮತ್ತು ಜನರಿಂದ ರಾಜಕಾರಣಿಗಳು ಅದನ್ನೇ ನಿರೀಕ್ಷೆ ಮಾಡ್ತಾರೆ ಅಂಥೇಳಿ ಭಾಳ ಸೂಚ್ಯವಾಗಿ ಧನಂಜಯ ಸರ್ಜರು ಹೇಳಿದ್ದಾರೆ. ಮತ್ತೊಂದು ವಿಷಯಕ್ಕೆ ಬರೋದಾದರೆ, ಈಗ ಸಮಾಜದಲ್ಲಿ ಸಂಪತ್ತಿದೆ, ಸಂಪತ್ತಿನ ಸ್ವರೂಪ ಬೇರೆ ಬೇರೆ ರೀತಿ ಇರ್ಬೋದು, ಜ್ಞಾನವಾಗಿರ್ಬೋದು, ಹಣವಾಗಿರ್ಬೋದು, ಯಾವುದೇ ಮೌಲ್ಯ ಆಗಿರ್ಬೋದು. ದಾಸೋಹ ಅನ್ನುವಂಥ ಪರಿಕಲ್ಪನೆ ಏನು 12ನೇ ಶತಮಾನದಲ್ಲಿ ಬಂತು, ನನ್ನಲ್ಲಿ ಇರೋದನ್ನು ಹಂಚು, ನನ್ನಲ್ಲಿ ಇರೋದನ್ನು ಎಲ್ಲರಿಗೂ ಕೊಡು, ಬೇರೆಯವರಲ್ಲಿರ್ತಕ್ಕಂಥ ನನಗೆ ಬೇಕಾದನ್ನು ತೆಗೆದುಕೊಳ್ಳೋ ಅಂಥ ಒಂದು ದೊಡ್ಡ ಅರ್ಥವನ್ನು ಹೊಂದಿದಂಥ ದಾಸೋಹ. ದತ್ತಾತ್ರೇಯವರ ಈ ದಾಸೋಹದ ಈ ಪರಿಕಲ್ಪನೆಯನ್ನು ಇವತ್ತಿನ ರಾಜಕಾರಣಿಗಳು ಹೇಗೆ ಅಳವಡಿಸಿಕೊಳ್ಬೋದು? ಅದು ಎಲ್ಲ ರೂಪದಲ್ಲೂ, ಎಲ್ಲ ಸಂಪತ್ತುಗಳ ಹಂಚುಕೆಯ ರೂಪದಲ್ಲೂ ಸಹ ಯಾವ ರೀತಿ ಒಬ್ಬ ರಾಜಕಾರಣಿಯಾಗಿ ಯೋಚನೆ ಮಾಡ್ತೀರಿ ಅಂತ? ಅಧ್ಯಕ್ಷತೆ ಪೀಠವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಸ್ನೇಹಿತರೆ, ನಾನು ರಾಜಕಾರಣಿ. ಆದರೆ ನನಗೆ ಇದುವರೆಗೂ ಯಾವುದು ವಿಧಾನಸಭೆ ಆಗಲಿ ಲೋಕಸಭೆ ಆಗಲಿ ಯಾವುದೇ ಆ ರೀತಿಯ ಸಭೆಗಳು ಪ್ರವೇಶ ಮಾಡುವ ಅವಕಾಶ ಸಿಕ್ಕಿಲ್ಲ. ಅಲ್ಲ, ಹಾಗಾಗಿನೇ ನೀವು ಇದಕ್ಕೆ ತುಂಬ ಚೆನ್ನಾಗಿ ಉತ್ತರವನ್ನು ಕೊಡ್ಬೋದು, ಹೇಗೆ ಮಾಡಬೇಕು ಅಂತ ಹೇಳಿ. ಆದರೆ ನನಗೆ ಮೊದಲ ಸಿಕ್ಕ ಅವಕಾಶ ಅಂದರೆ ಇವತ್ತಿನ ಅನುಭವ ಮಂಟಪದಲ್ಲಿ ಕೂತ್ಕೊಂಡು ನನಗೆ ಮಾತನಾಡಿ ಚರ್ಚೆ ಮಾಡೋವಂಥ ಅವಕಾಶ ಸಿಕ್ಕಿದೆಯಲ್ಲ, ಇದೇ ನನ್ನ ಸೌಭಾಗ್ಯ ಅಂಥೇಳಿ ನಾನು ಅತ್ಯಂತ ಹೆಮ್ಮೆಯಿಂದ ಇಲ್ಲಿರ್ತಕ್ಕಂಥ ಪೂಜ್ಯರಲ್ಲಿ, ಸ್ವಾಮೀಜಿಗಳಲ್ಲಿ ಆಶೀರ್ವಾದ ಬೇಡ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ. ತಾವು ಹೇಳಿದಾಗೆ ಒಂದು ವಿಷಯ ದತ್ತಣ್ಣನ ಬಗ್ಗೆ, ಇಷ್ಟೆಲ್ಲ ಮಾಡಿದರೂ ಅವರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿರ್ಬೋದು. ಬಟ್ ಯಾರಿಗೆ ಅವರಿಗೆ ಸ್ಥಾನಮಾನಕ್ಕೆ ಸಿಕ್ಕಾಗ ಬೇರೆಯವರಿಗೆ ಹೃತ್ಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ಅವರಿಗೆ ಸಹಾಯ ಕೊಟ್ಟು ಅವ್ರನ್ನ ಸಪೋರ್ಟ್ ಮಾಡುವಂಥ ವ್ಯಕ್ತಿತ್ವ ನಮ್ಮ ದತ್ತಣ್ಣಂದಿದೆ ಅಂತ ಈ ಸಮಯದಲ್ಲಿ ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ. ಧನ್ಯವಾದ ಸರ್ಜಿ. ಆಗ್ತಾ ಹೋಗ್ಬಿಡುತ್ತೆ ಅಂಥದ್ರೊಳಗೆ ಸರ್ಜಿಯವರು ಆ ಒಂದು ಸ್ವಭಾವನ ಉಳಿಸ್ಕೊಂಡು ಇವತ್ತಿನ ದಿವಸ ತಮ್ಮೆಲ್ಲರ ಮೂಲಕ ಇದೊಂಥರ ಅನುಭವ ಮಂಟಪ, ಶಿವಶರಣರ ಒಂದು ಕ್ಷೇತ್ರ ಅಂತಲೇ ಭಾವಿಸ್ಕೊಂಡ್ರೆ ಅದ್ರ ಮುಂದೆ ಮನದಾಳದ ಮಾತುಗಳನ್ನಾಡಿ ನನ್ನ ಕರ್ತವ್ಯಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಸರ್ಜಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇನೆ. ತಾವು ಹೇಳಿದಾಗೆ ದಾಸೋಹ ಸಂಸ್ಕೃತಿ 12ನೇ ಶತಮಾನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಕೃತಿ, ದಾಸೋಹ ಸಂಸ್ಕೃತಿ ಅಂದ ತಕ್ಷಣವೇ ಕೇವಲ ಅದು ಮಠಮಾನ್ಯಗಳಿಗೆ ಮಾತ್ರ ಸೀಮಿತವಾಗಿರೋದು ಅಂತ ನಮ್ಮ ರಾಜಕಾರಣಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ದಾಸೋಹ ಅನ್ನೋದೊಂದು ಮಾನಸಿಕತೆ, ಅದು ನನ್ನಲ್ಲಿರ್ತಕ್ಕಂಥ ನನಗೆ ಸಿಕ್ಕಂತಹ ಎಲ್ಲ ವಿಚಾರದಲ್ಲೂ, ಅದು ಜ್ಞಾನ ಇರ್ಬೋದು, ಸಂಪತ್ತಿರ್ಬೋದು, ಊಟ ಇರ್ಬೋದು, ಭೋಜನ ಇರ್ಬೋದು, ಎಲ್ಲವೂ ಕೂಡ ಹಂಚೋ ಅಂಥದ್ದು, ಹಂಚೋದ್ರ ಮೂಲಕ ಪುಣ್ಯ ಪಡೆಯುವಂಥ ಸಂಸ್ಕೃತಿ ದಾಸೋಹ ಸಂಸ್ಕೃತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವಾರು ರಾಜಕಾರಣಿಗಳನ್ನ ಬಿಟ್ಟರೆ ತುಂಬ ಜನ ಆ ದಾಸೋಹ ಸಂಸ್ಕೃತಿಯೇ ಆ ಥರ ತಿರುಗೋದು ಇಲ್ಲ, ಅದ ಕಡೆ ನೋಡೋದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಹಾಗಾಗಿದೆ? ದಾಸೋಹ ಸಂಸ್ಕೃತಿಗೆ ಹೋಗ್ಬೇಕಾದ್ರೆ ಸ್ವಾರ್ಥ ಸಂಸ್ಕೃತಿಯಿಂದ ಹೊರಗೆ ಬರಬೇಕಾಗತ್ತೆ.
ರಾಜಕಾರಣಿ ಒಂದು ಯಾವುದೋ ಒಂದು ಜಾಗ, ಯಾವುದೋ ಒಂದು ಲೋಕಸಭಾ ಸದಸ್ಯ, ವಿಧಾನಸಭಾ ಸದಸ್ಯ, ಯಾವುದೋ ಒಂದು ಅಧಿಕಾರ ಸಿಕ್ಕ ತಕ್ಷಣ ಅಧಿಕಾರ ಸಿಗೋ ತನಕ ದಾಸೋಹ ಸಂಸ್ಕೃತಿ ಬಗ್ಗೆ ಎಲ್ಲ ಮಾತನಾಡ್ತಾ ಇರ್ತೀವಿ. ಅಧಿಕಾರ ಸಿಕ್ಕ ತಕ್ಷಣ ದಾಸೋಹ ಸಂಸ್ಕೃತಿ ಅಂದರೆ ಒಂಥರ ಹೆದರಿಕೆ ಶುರುವಾಗ್ತಾ ಹೋಗುತ್ತೆ ಅವ್ರಿಗೆ. ನಾನು ಉಳಿಬೇಕು, ನನ್ನ ಮುಂದಿನ ಎಲೆಕ್ಷನ್ನಿಗೆ ನಾ ತಯಾರಾಗಬೇಕು, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವರಿಗೆ ಉಳಿಸ್ಕೊಡೋವಂಥ ಕೆಲಸ ಮಾಡಬೇಕು. ಅವ್ರಿಗೆಲ್ಲ ಉಳಿಸ್ಕೊಡ್ಬೇಕು ಅಂತಾದರೆ, ಅವ್ರಿಗೆಲ್ಲ ಉಳಿಸಿಡಬೇಕು ಅಂತಾದರೆ ತನಗೆ ಸಿಕ್ಕಂತಹ ಅದು ಜ್ಞಾನ ಇರ್ಬೋದು, ಅಥವಾ ಅದು ರಾಜಕೀಯ ಹಕ್ಕಿರ್ಬೋದು, ಅಥವಾ ಸಂಪತ್ತಿರ್ಬೋದು, ಎಲ್ಲವೂ ಕೂಡ ಹಂಚಬೇಕಾದ್ರೆ ಒಂದು ದೊಡ್ಡ ಮನಸ್ಸು ಬೇಕಾಗತ್ತೆ. ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳಿಗೆ ಅದು ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಭಾವನೆ. ದಾಸೋಹ ಸಂಸ್ಕೃತಿಗೆ ಬೇಕು ಅಂತಾದರೆ ದೊಡ್ಡ ಮನಸ್ಸು ಬೇಕಾಗತ್ತೆ. ಆ ದೊಡ್ಡ ಮನಸ್ಸು ಬೇಕು ಅಂತಾದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಅಧ್ಯಯನ ಮತ್ತು ಅಧ್ಯಾಪನ ಬೇಕಾಗತ್ತೆ. ಬಹುಶಃ 12ನೇ ಶತಮಾನದ ಈ ಅನುಭವ ಮಂಟಪದ ವಚನಕಾರರು ಸೇರಿಕೊಂಡು ಸಾವಿರಾರು ವಚನಗಳನ್ನು ಏನು ತಯಾರಿ ಮಾಡಿ ಮುಂದಿನ 100 ವರ್ಷಗಳಿಗೆ ಬೇಕಾಗಿರ್ತಕ್ಕಂಥ, ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸವಾಲುಗಳಿಗೆ ಉತ್ತರ ಕೊಡುವಂಥ 100 ವಚನಗಳು ಇವತ್ತಿನ ದಿವಸ ಆಗ್ತಾಯಿದೆ. ಆದರೆ ಆ ವಚನಗಳನ್ನು ನೋಡಿ ತಿಳಿದು ಅಧ್ಯಯನ ಮಾಡಿದ್ರೆ ಸಾಕಾಗಲ್ಲ, ಅದು ಅಧ್ಯಾಪನ ಮಾಡಬೇಕು. ತನ್ನ ನಿತ್ಯ ಜೀವನದಲ್ಲಿ ಅದನ್ನು ನಾನು ಉಪಯೋಗಿಸ್ತೀನಿ ಅನ್ನೋದು ಬಂದರೆ ಬಹುಶಃ ದಾಸೋಹ ಪರಂಪರೆ ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ತೇನೆ. ಇದು ಉದಾಹರಣೆಗೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಚನಗಳನ್ನ ಸುಮ್ಮನೆ ನೋಡಿದ್ರೆ, ಒಂದು ವಚನ ನನಗೆ ಇವತ್ತು ಅಂಬಿಗರ ಚೌಡಯ್ಯರು ಸಿಕ್ತು. ಯಾವುದು? ಶೀಲ ಕಟ್ಟದವ ಶಿವಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಹೌದೆಂಬವನ ಬಾಯ ಮೇಲೆ ಅರ್ಧಮಣದ ಪಾದರಕ್ಷೆಗೆ ತೆಗೆದುಕೊಂಡು ಮಾಸಿ ಕಡಿಮೆಯಲ್ಲದೆ ತೂಗಿ ಟೊಕಟೊಕನೆ ಹೊಡಿ ಎಂದಾತ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಅಂದರೆ ಅರ್ಥ ಇಲ್ಲಿ ದಾಸೋಹ ಸಂಸ್ಕೃತಿ ಅಂದರೆ ಅದು ಒಂದು ಕೂಡ ನಮಗೆ ಸಚ್ಚಾರಿತ್ರ ಸಂಸ್ಕೃತಿ ಬರಬೇಕಾಗತ್ತೆ. ಆ ಸಚ್ಚಾರಿತ್ರ ಸಂಸ್ಕೃತಿ ಯಾರಿಗೆ ಬರುತ್ತೆ ಅವನು ದಾಸೋಹದ ಬಗ್ಗೆ ಯೋಚನೆ ಮಾಡ್ತಾನೆ. ಇವತ್ತಿನ ದಿವಸ ಏನಾಗ್ತಿದೆ, ಸಚ್ಚಾರಿತ್ರ ಸಂಸ್ಕೃತಿ ರಾಜಕೀಯ ಕ್ಷೇತ್ರಕ್ಕೆ ದೂರ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ಏನು ನುಡಿದಂತ ನಡೆಯುವಂಥದ್ದು ಇರ್ಬೋದು, ಯಾವುದೇ ಇರ್ಬೋದು, ನಮಗೆ ಅವತ್ತಿನ ರಾಜಕೀಯ ಹೇಗೆ ನಡೆಸಬೇಕು, ಅವತ್ತಿನ ರಾಜಕೀಯದಲ್ಲಿ ಹೇಗೆ ಮುಂದುವರಿಬೇಕು, ರಾಜಕೀಯದಲ್ಲಿರ್ತಕ್ಕಂಥ ಏನಿವತ್ತು ಕಾಂಪಿಟೆನ್ಸಿ ಇದೆ ಅದರೊಳಗೆ ನಾವು ಮುಂದೆ ಹೇಗೆ ಬರಬೇಕು, ಅದ್ರ ಬಗ್ಗೆ ಹೆಚ್ಚು ಒಲವು ಜಾಸ್ತಿ ಆಗ್ತಾಯಿದೆ ಹೊರತು ತಾನು ಹೇಗಿದ್ದರೆ, ತನ್ನ ಸಚ್ಚಾರಿತ್ರ ಹೇಗಿದ್ದರೆ, ನನ್ನ ಚಾರಿತ್ರದಿಂದಾಗಿ ನನ್ನ ರಾಜಕೀಯ ಕ್ಷೇತ್ರಕ್ಕೆ ಮೌಲ್ಯಾಧಾರಿತ ಅನ್ನೋ ಒಂದು ಪ್ರಶ್ನೆ ಬಂತಲ್ಲ, ಆ ಮೌಲ್ಯಾಧಾರಿತ ರಾಜಕಾರಣ ನಾನು ಮಾಡಬೇಕು, ನಾನು ಉಳಿಬೇಕು ಅಂತಾದರೆ ಖಂಡಿತ ಅದ್ರ ಜೊತೆಗೆ ದಾಸೋಹ ಸಂಸ್ಕೃತಿ ಉಳಿಯುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ವಾರ್ಥ ಸಂಸ್ಕೃತಿ ಜಾಸ್ತಿ ಆದಾಗ ದಾಸೋಹ ಸಂಸ್ಕೃತಿ ಮರ್ತೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಸ್ವಾರ್ಥ ಸಂಸ್ಕೃತಿ, ಅತಿ ಇಲ್ಲದ ಅನುಭವ ಮಂಟಪ, ದಾಸೋಹದ ಬಗ್ಗೆ ಒಲವಿರ್ತಕ್ಕಂಥ ಅನುಭವ ಮಂಟಪ ಇವತ್ತಿನ ರಾಜಕಾರಣಕ್ಕೆ ಯಾವ ರೀತಿ ಪ್ರೇರಣೆ ಆಗಬೇಕು ಅಂತ ಕೇಳ್ತಾ, ಆಯನೂರು ಮಂಜುನಾಥ್ ಅವರು ಭಾಳಷ್ಟು ಭಾಷಣಗಳಲ್ಲಿ ಮತ್ತು ಭಾಳಷ್ಟು ಭಾಷಣಕಾರರು ಪ್ರಸ್ತಾಪ ಮಾಡ್ತಕ್ಕಂಥ ಒಂದು ವಚನ ಬಹುಶಃ ಭಾಳ ಲಗತ್ತಾದ ವಚನ ಇದು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಬಸವಣ್ಣವ್ರು ಹೇಳಿದಂಥ ಮಾತು. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿಗೆ ಎಷ್ಟು ಮಹತ್ವದ್ದು, ಮತ್ತು ಇವತ್ತಿನ ರಾಜಕಾರಣ ಬಸವಣ್ಣನವರ ಈ ನುಡಿಯನ್ನು ಒಪ್ಕೊಳ್ತಾ ಇದೆಯಾ, ಅನುಸರಿಸ್ತಾ ಇದೆಯಾ, ಎಲ್ಲಿ ಸಮಸ್ಯೆ ಆಗಿದೆ, ರಾಜಕಾರಣಿಗಳಿಗೆ ಸಮಸ್ಯೆ ಆಗಿದೆ, ಅಂತರಂಗ ಶುದ್ಧಿ ಬೇಡವಾ, ಬಹಿರಂಗ ಶುದ್ಧಿ ಬೇಡವಾ? ಆಯನೂರು ಮಂಜುನಾಥ್ ಅವ್ರು ಏನು ಹೇಳ್ತೀರಿ ಅಂತ? ಇವತ್ತಿನ ರಾಜಕಾರಣಕ್ಕೆ ತದ್ವಿರುದ್ಧವಾದಂಥ ಒಂದು ವಚನ ಅದು. ಅದನ್ನು ಯಾರೂ ಪಾಲನೆ ಮಾಡೋಕ್ಕೆ ಇವತ್ತಿನ ವಾತಾವರಣದಲ್ಲಿ ಸಾಧ್ಯವೂ ಇಲ್ಲ, ಮಾಡೋದೂ ಇಲ್ಲ. ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ, ಒಂದು ಆದರ್ಶ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಈ ವಚನವನ್ನು ಪಾಲನೆ ಮಾಡೋದಂಥವ್ರು ದೈವತ್ವ ಸ್ವರೂಪಕ್ಕೆ ಹೊರಟೋಗುತ್ತಾರೆ. ವೇದಿಕೆಯಲ್ಲಿ ಗುರುಗಳಿದ್ದರೆ ತಪ್ಪು ತಿಳ್ಕೊಳ್ಬಾರ್ದು. ನಮಗೆ ಮಾರ್ಗ ತೋರಿಸಬೇಕಾದಂಥ ಗುರುಗಳು ಆ ವ್ಯಾಪ್ತಿಯಲ್ಲಿಲ್ಲ, ನಾವು ರಾಜಕಾರಣಿಗಳು ಇಲ್ಲ, ನಮ್ಮ ಶಿಕ್ಷಕರಿಲ್ಲ, ನಮ್ಮ ಮನೆಯ ವಾತಾವರಣ ಇಲ್ಲ.
ಬಹುಶಃ ಯಾವುದೇ ವೇದ ಇತ್ಯಾದಿ ದೊಡ್ಡ ಗ್ರಂಥಗಳನ್ನ ಓದೋ ಅವಶ್ಯಕತೆಯೇ ಇಲ್ಲ. ಈ ಒಂದು ವಚನವನ್ನೇನಾದರೂ ಜಾರಿ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಬದುಕಿನೊಳಗೆ. ಬಹುಶಃ ಒಂದು ಆದರ್ಶವಾದಂಥ ಸಮಾಜ, ಆದರ್ಶವಾದಂಥ ದೇಶ ನಿರ್ಮಾಣ ಆಗಿ ಹೋಗ್ಬಿಡುತ್ತೆ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂದರೆ ಅವೆರಡೂ ನಮ್ಮ ರಾಜಕಾರಣದಾಗ ಇಲ್ಲೇ ಇಲ್ಲ. ನಮ್ಮ ಅಂತರಂಗನೇ ಬೇರೆ ಅದು. ಅದನ್ನು ಬಹಿರಂಗಗೊಳಿಸ್ಬಿಟ್ರೆ ಜನ ಓಡಾಡಿಸ್ಕೊಂಡು ಹೊಡಿತಾರೆ ನಮ್ಮನ್ನು. ಹಾಗಾಗಿ ಅದನ್ನು ಬಹಿರಂಗಗೊಳಿಸೋದಿಲ್ಲ. ಅನ್ಯರ ಕಂಡು ಅಸಹ್ಯ ಪಡಬೇಡ, ಎದುರ ಅಳಿಯಲು ಬೇಡ. ಯಾರಾದರೂ ರಾಜಕಾರಣಿ ಎದುರುಗಡೆಯವ್ರನ್ನ ಬೈದೆ ತಾನು ರಾಜಕಾರಣದಲ್ಲಿ ಗೆದ್ದಿದ್ದು ಉಂಟೋ? ನಾವು ಇನ್ನೊಬ್ಬರು ಕೆಟ್ಟವ್ರು ಮಾಡೇ ನಾವು ಅಧಿಕಾರಕ್ಕೆ ಬಂದಿರೋ. ನಾವು ಒಳ್ಳೆಯವರು ಅಂತ ಹೇಳೇ ಇಲ್ಲ ಇವತ್ತು. ನಾವೆಂದೂ ಕೂಡ ಭ್ರಷ್ಟಲ್ಲ ಅಂತ ಹೇಳೇ ಇಲ್ಲ. ನಾನು ಸುಳ್ಳುಗಾರ ಅಂತ ಹೇಳಲೇ ಇಲ್ಲ ನಾವು. ಅವನು ಭ್ರಷ್ಟ, ಅವನು ಕಳ್ಳ, ಅವನು ಅಂಥವನು ಇಂಥವನು. ನೀನಣ್ಣ ಅಂದರೆ ನಾನೆಲ್ಲ ಬಿಡೋಣ, ಅವನಲ್ಲ. ಇನ್ನೊಬ್ಬರನ್ನ ಹಳೆದು ಅಧಿಕಾರಕ್ಕೆ ಬರುವುದೇ ಒಂದು ಸೂತ್ರವಾಗಿರುವಂಥ ಸಂದರ್ಭದಲ್ಲಿ ಬಸವಣ್ಣನ ವಚನಕ್ಕೆ ಅಪಚಾರವಾಗಿ ಇರುವಂಥದ್ದು ಇದು ನಮ್ಮ ಬದುಕು. ಅದಕ್ಕೆ ಅಪಚಾರವಾಗೇನೆ. ಹಾಗಾಗಿ ಯಾರಿಗೂ ಅಂತರಂಗ ಶುದ್ಧಿಯೂ ಬೇಡ, ಬಹಿರಂಗ ಶುದ್ಧಿಯೂ ಬೇಡ. ಒಂದು ರೀತಿ ಸ್ವಾರ್ಥದ ಮೂಟೆಗಳಾಗಿ ನಾವೆಲ್ಲ ಚಲಿಸ್ತಾ ಇರುವಂಥ ಹೊತ್ತಲ್ಲಿ ಇವತ್ತಿನ ಈ ವಚನಗಳೆಲ್ಲ ನಮಗೆ ಅಲಂಕಾರದ ವಸ್ತುಗಳು. ನಮಗೆ ಬಸವಣ್ಣನ ವಚನಗಳು ನಮ್ಮ ಬದುಕಿನ ದಾರಿದೀಪಗಳಾಗಿ ಅವತ್ತು ಅವರು ಕೊಟ್ಟಿದ್ದನ್ನು ಇಟ್ಕೊಳ್ಬೇಕಾಗಿತ್ತು. ನಾವ್ಯಾರೂ ಅದನ್ನು ಇಟ್ಕೊಂಡಿಲ್ಲ. ಈ ವಚನಗಳು ನಮಗೆ ಕೆಲವರಿಗೆ ನಮ್ಮ ಪಾಂಡಿತ್ಯ ಪ್ರದರ್ಶನದ ಒಂದು ವಸ್ತು. ನಾನು ಬಸವಣ್ಣನ ವಚನ ಹೇಳಿ ಹೇಗೆ ಚಪ್ಪಾಳೆ ತೆಗೆದುಕೊಳ್ಳಬಲ್ಲೆ ಅನ್ನುವಂಥದ್ದು. ಇನ್ನು ಕೆಲವರಿಗೆ ಅದು ಬದುಕಿನ ದಾರಿ. ಇನ್ನು ಕೆಲವರಿಗೆ ಬಸವಣ್ಣ ಮತ್ತು ವಚನ ಅವರ ಅಸ್ತಿತ್ವದ ದಾರಿ. ಬಸವಣ್ಣ ಈ ಸಮಾಜ ಸುಧಾರಣೆಗಾಗಿ ಏನೇನು ಮಾಡಿದ್ರು ಅದರ ತದ್ವಿರುದ್ಧವಾಗಿ ಇವತ್ತು ನಾವು ಇಡೀ ಸಮಾಜ ಹೋಗ್ತಾ ಇದ್ದೇವೆ. ವಿಶೇಷವಾಗಿ ನಾವು ಬಸವಣ್ಣನ ಅನುಯಾಯಿಗಳಾಗಿ ನಾವೇ ಮೊದಲ ತಪ್ಪ ಹೆಜ್ಜೆಗಳನ್ನ ಇಟ್ಟಿದ್ದೇವೆ. ಅವನು ಯಾವ ಜಾತಿಗಳೆಲ್ಲವನ್ನು ಮೀರಿ ನಿಂತನೋ ನಾವೇ ಒಂದು ಜಾತಿಯಾಗಿ ನಿಂತಿದ್ದೇವೆ. ಮೂಲದಲ್ಲೇ ಭಾಳ ದೊಡ್ಡ ದೋಷ ಆಗಿದೆ. ಇವತ್ತಿನ ಬದುಕು, ಇವತ್ತಿನ ಸಮಾಜ ಬಸವಣ್ಣನ ಚಿಂತನೆಯ ವಿರುದ್ಧವಾಗಿದೆ. ನಮಗೆ ಬಸವಣ್ಣನ ಹೆಸರು ಹೇಳ್ತಕ್ಕಂಥ ಅರ್ಹತೆಯಾಗಲಿ ಯೋಗ್ಯತೆಯಾಗಲಿ ಖಡಾಖಂಡಿತವಾಗಿ ಇಲ್ಲ. ಅವನು ಜಾತಿಯನ್ನು ವಿರೋಧಿಸ್ತಾ ನಾವು ಜಾತಿಯ ಪ್ರೇಮಿಗಳಾಗಿದ್ದೀವಿ. ಬರೇ ಜಾತಿಯ ಪ್ರೇಮಿಗಳ ಅಲ್ಲ, ಒಳ ಜಾತಿಗಳ ಪ್ರೇಮಿಗಳು ಕೂಡ ಆಗಿದ್ದೇವೆ. ಇವನಾರವ ಇವನಮ್ಮವ ಹೇಳೋಕ್ಕೆ ಸುಂದರ. ಇಲ್ಲಿ ನೀವು ನಮ್ಮವನಲ್ಲ, ಇವನು ನಮ್ಮವನಲ್ಲ ಅಂತಕ್ಕಂಥ ದೂಷಣೆ. ಇದು ರಾಜಕಾರಣದಲ್ಲಂತೂ ಚುನಾವಣೆಗೆ ನಿಂತ ಕೂಡಲೇ ಕೇಳುವುದೇ ನನ್ನ ಜಾತಿಯ ಹೆಸರಿನಲ್ಲಿ ಓಟನ್ನು, ಕೇಳುವುದೇ ನನ್ನ ಒಳ ಜಾತಿಯ ಹೆಸರು ಓಟನ್ನು, ನಮ್ಮವನು ಕೈ ಬಿಡಬೇಡ ಅಂತ. ಈ ಥರ ವಚನವನ್ನು ಅಪಭ್ರಂಶಗೊಳಿಸಿ ಭ್ರಷ್ಟಗೊಳಿಸಿರ್ತಕ್ಕಂಥ ರಾಜಕಾರಣದಲ್ಲಿ ಇದಕ್ಕೆ ಮಾನ್ಯತೆ ಇವತ್ತಿನ ದಿವಸ ಇಲ್ಲ. ಅದಕ್ಕೆ ಇರಬೇಕಾಗಿತ್ತು, ಅದು ಇಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇನ್ನು ಬಹಳ ಹೇಳಕ್ಕೆ ಹೋದರೆ ಅದು ಕಟುವಾಗ್ತದೆ ಅದು. ಹಾಗಾಗಿ ಆ ವಚನವನ್ನು ನಮ್ಮ ಒಂದು ಅಲಂಕಾರದ ಬಹಳ ಒಳ್ಳೆಯ ಮಾರ್ಗದರ್ಶಕ ದೀಪ ಅಂತ ನಾವು ಭಾವಿಸ್ಬೋದೇ ಹೊರತು ಅದ್ರ ಸುದ್ದಿಗೆ ಹೋಗಬಾರ್ದು ನಾವು. ಮಂಜಣ್ಣವ್ರು ಹೇಳ್ದಂಗೆ ಅದು ಒಳಗೊಂದು ಹೊರಗೊಂದು. ಏನು ಸೆಕ್ಷನ್ ಅಂತ ನಾವು ಹೇಳ್ತೀವಲ್ಲ ಸಂವಿಧಾನದಲ್ಲಿ, ಆ ಸೆಕ್ಷನ್ಗಳೆಲ್ಲವೂ ಇಂಪ್ಲಿಮೆಂಟ್ ಆಲ್ರೆಡಿ ಅದರಲ್ಲಿ ಆಗಿದೆ ಬಟ್ ಯಾರೂ ಫಾಲೋ ಮಾಡಲ್ಲ ಅಂತ. ಕಳಬೇಡ ಸೆಕ್ಷನ್ 378, ಕೊಲಬೇಡ ಜೀವ ಹತ್ಯೆ ಸೆಕ್ಷನ್ 300, ಹುಸಿಯ ಸಂವಿಧಾನದ್ದು ಹುಸಿಯ ನುಡಿಯಲು ಬೇಡ ಮೋಸ ಮಾಡಬೇಡ ಸೆಕ್ಷನ್ 415 ಆ್ಯಂಡ್ 420, ಮುನಿಯಬೇಡ ಸೆಕ್ಷನ್ 319, ಅನ್ಯರಿಗೆ ಅಸಹ್ಯ ಪಡಬೇಡ IP ಸೆಕ್ಷನ್ 295, 95A, 296, 297. ಮತ್ತು ಅದೇ ಥರ ಎಲ್ಲ ಥರ ಹಂಗೆ ನೋಡ್ತಾ ಹೋದರೆ ಸುಮಾರಷ್ಟು ಸೆಕ್ಷನ್ಗಳು ಇದರೊಳಗೆ ಉಲ್ಲೇಖ ಬಸವಣ್ಣರು ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಸಂವಿಧಾನದ ಈ ಸೆಕ್ಷನ್ಗಳು ಇದ್ದಾವೆ. ಅದಕ್ಕೋಸ್ಕರ ಅಂಬೇಡ್ಕರ್ ಜಿಂದಾಬಾದ್. ಅಂಬೇಡ್ಕರ್ ಅವರು ಇದನ್ನು ಅಧ್ಯಯನ ಮಾಡಿದರು. ಸಮಾಜದಲ್ಲಿ ಅತ್ಯಂತ ಶೋಷಣೆಗೆ ತುಳಿತಕ್ಕೆ ಒಳಗಾದಂಥ ವ್ಯಕ್ತಿ ಯಾವ್ಯಾವುದು ಈ ಸಮಾಜದಲ್ಲಿ ಆಗಬಾರದು ಅಂತ ಅವನು ಭಾವಿಸಿದನೋ ಅದೆಲ್ಲವನ್ನು ಇಲ್ಲಿ ತಂದು ಈ ಸಮಾಜವನ್ನು ಒಂದು ಚೌಕಟ್ಟಿನೊಳಗೆ ಬಂಧಿಸುವಂಥ ಪ್ರಯತ್ನವನ್ನು ಮಾಡಿದರು. ರಾಜಕಾರಣದಲ್ಲಿ ಹೇಳಿ ಕಳಬೇಡ, ಯಾರಪ್ಪ ಕದಿದೆ ಉಳ್ಕೊಂಡಿರೋ ರಾಜಕಾರಣಿ? ಕದಿಯೋದು ಅಂದರೆ ಸಿಕ್ಕಿದ್ರೆ ಹೊಡ್ಕೊಂಡು ತಿಂದಿದ್ದು, ಅದು ಕಮಿಷನ್ನು, ಟ್ರಾನ್ಸ್ಫರು, ಇನ್ನು ಏನೇನೋ.
ಅದು ಕಳವೆ. ತನ್ನದಲ್ಲದನ್ನೇ ಯಾವುದು ಪಡಿತೇವೆ ಅದು ಕಳ್ಳತನಕ್ಕೆ ಸಮಾನ, ಅದು ಕಳಬೇಡ, ಕೊಲಬೇಡ. ಎದುರುಗಡೆನ ಕೊಂದಾದರೂ ನಾನು ಅಧಿಕಾರಕ್ಕೆ ಬರಬೇಕು ಅನ್ನೋನೇ ಹೊರತು ನಾನು ಏನಾರ ಆಗಲಪ್ಪ ಒಳ್ಳೆ ರೀತಿಯಲ್ಲಿ ಬರಬೇಕು ಅನ್ನೋನು ಇಲ್ಲ. ಕೊಲೆ ಮಾಡಾದರೂ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಒಂದು ಸಿದ್ಧಾಂತ ತಳದ ಮೇಲೆ ನಾವು ನಿಂತಿದ್ದೇವೆ. ನಾನು ಆವಾಗಲೇ ಹೇಳಿದೆ, ಅನ್ಯರೇ ಅಸಹ್ಯ ಪಡಬೇಡ, ನಿಂದಿಸಬೇಡ, ಇವೆಲ್ಲವನ್ನು ಆ ವಚನದಲ್ಲಿ ಏನಿದೆ ಅದರ ತದ್ವಿರುದ್ಧ ವಾತಾವರಣದಲ್ಲಿ ಬಂದಿದ್ದೇವೆ. ರಾಜಕಾರಣಿ ನಿಜಕ್ಕೂ ಆ ಥರ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ಬಜೆಟಲ್ಲಿ ಹೇಳಿದರು ಎಲ್ಲರೂ ಸಮಪಾಲು ಸಮಬಾಳು, ಆಯಿತಾ? ಯಾರ್ಯಾರಿಗೆ ಪಾಲು ಸಮ ಆಗೋಯ್ತು, ಯಾರ್ಯಾರು ಭಾಳ ಉದ್ಧಾರ ಆಯಿತು ಅಂಥೇಳಿ ಜಗತ್ತು ನೋಡಿದೆ. ಕೆಲವು ಘೋಷಣೆಗಳು ನಮ್ಮ ಬದುಕಿನ ದಾರಿದೀಪಗಳು, ಆದರೆ ಘೋಷಣೆಗಳು ನಮ್ಮ ಕಮಿಟ್ಮೆಂಟ್ ಆಗಬೇಕು. ಇದನ್ನು ನಾನು ಹೇಳಿದ್ದೇನೆ, ನಾನು ಇದೇ ಥರ ಇರ್ತೇನೆ ಅಂತ. ಇಲ್ಲದೇ ಇದ್ದರೆ ಅವನೇನಾರ ಹೇಳ್ದಂಗೆ ಮಾಡೋಕ್ಕೆ ಹೋಗ್ಬಿಟ್ರೆ ಚಂದ್ರಶೇಖರ್ ನನ್ನಂಗೆ ಹಗಲಲ್ಲೇ ಎಲೆಕ್ಷನ್ ಸೋತೋಗ್ಬಿಡ್ತಾನೆ. ಎಲೆಕ್ಷನ್ ಸೋತೋಗ್ಬಿಡ್ತಾನೆ. ಚಂದ್ರಶೇಖರ್, ನನಗೆ ಅನ್ನಿಸ್ತಾ ಇರೋದು, ಅಜ್ಜಿಯವ್ರು ಹೇಳಿದ್ಮೇಲೆ ನನಗನ್ನಿಸ್ತು, ಈ ಶರಣು ಸಾಹಿತ್ಯ ಸಮ್ಮೇಳನ ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ವಚನಗಳ ಬಗ್ಗೆ ಸಾಕಷ್ಟು ಅವಲೋಕನ, ಅನಾಲಿಸಿಸ್ ಎಲ್ಲವೂ ಕೂಡ ಚರ್ಚೆ ಆಗತ್ತೆ, ಎಲ್ಲ ಆಗುತ್ತೆ. ವಚನ ವರ್ಸಸ್ ಸಂವಿಧಾನ ಎರಡೂ ತೊಗೊಂಡು ಹೋಗೋವಂಥದ್ದು ಎಲ್ಲೂ ನಡೀತಾ ಇಲ್ಲ ಏನೋ ಅಂತ ನನಗನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ತೊಗೊಂಡು ಹೋಗ್ಬೋದಾ? ಈಗ ಇವರು ಉದಾಹರಣೆಗೆ ಸಂವಿಧಾನ, ಅದಕ್ಕೆ ವಚನಗಳ ಬಗ್ಗೆ ಇರ್ತಕ್ಕಂಥ ಹತ್ತಿರದಕ್ಕೆ ಅನ್ಯೂನ್ಯತೆ ಇರ್ತಕ್ಕಂಥದ್ದು, ಇದನ್ನು ಹೇಳಿದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಲೋಕಕ್ಕೆ ಬರುವಂಥದ್ದು ಕೂಡ ಆಗ್ಬೋದೇನು ಅಂತ ನನ್ನದೊಂದು ಅನಿಸಿಕೆ ಈಗ ಅನ್ನಿಸ್ತು. ಅದಕ್ಕೆ ತಮ್ಮ ಗಮನಕ್ಕೆ ತಂದೆ ಇದನ್ನು. ಇಲ್ಲ, ಒಳ್ಳೆ ಸಲಹೆ ಇದು. ಇದು ವಚನ ವರ್ಸಸ್ ಸಂವಿಧಾನ ಅಲ್ಲ, ವಚನ ವಿತ್ ಸಂವಿಧಾನ. ವಚನ ವಿತ್, ನಾನು ವರ್ಸಸ್ ಅಂದ್ಬಿಟ್ಟೆ, ತಪ್ಪಾಯ್ತದು. ವಚನ ಮತ್ತು ಸಂವಿಧಾನ ಜೊತೆಗೆ ಹೇಗೆ ಹೆಜ್ಜೆ ಆಗ್ತಾ ಇದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರೆ ಇನ್ನೊಂದಿಷ್ಟು ಪ್ರಾಕ್ಟಿಕಲ್ ಆಗಿ ಈ ವಚನಗಳ ಚರ್ಚೆಗಳು ಮುಂದುವರಿಯುತ್ತೆ ಅಂತ ನನಗನ್ಸುತ್ತೆ. ಇದು ಆ ಮುಖಾಮುಖಿ ಒಂದು ನಡೀಲೇಬೇಕು. ಈಗ ತುಂಬ ಸ್ವವಿಮರ್ಶೆಯ ಮಾತುಗಳನ್ನು ಆಯನೂರು ಮಂಜುನಾಥ್ ಅವರು ಹೇಳಿದರು. ಹೇಗೆ ಅಂತಂದರೆ, ಬಸವಣ್ಣವ್ರು ಹೇಳ್ತಾರೆ, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡೊಡೆ, ಕೂಡಲ ಸಂಗಮ ದೇವನೊಳಗಿರ್ಪನಯ್ಯ ಅಂತೇಳಿ. ಈ ರೀತಿಯ ಸ್ವವಿಮರ್ಶೆ ಬೇಕೇ ಬೇಕಾಗುತ್ತೆ. ಆದರೆ ಮಂಜಣ್ಣ, ಈಗ ಏನು ಅನಿಸುತ್ತೆ ಅಂದರೆ, ಒಂದು ಯಾವುದಾದ್ರೂ ಒಂದು ಬಿಂದುನಲ್ಲಿ ಇಂಥದ್ದೊಂದು ಬದಲಾವಣೆ ಶುರುವಾಗಿರ್ಬೇಕು. ನಾವು ಮೌಲ್ಯಾಧಾರಿತ ರಾಜಕಾರಣ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಶಿವಮೊಗ್ಗದಲ್ಲಿ ನೋಡಿರ್ತಕ್ಕಂಥ ಹಲವು ರಾಜಕಾರಣಿಗಳು, ಕರ್ನಾಟಕದ ಹಲವು ರಾಜಕಾರಣಿಗಳು ಅಂಥದ್ದೇ ರಾಜಕಾರಣವನ್ನು ಮಾಡಿದ್ದಾರೆ. ಸೈಕಲಲ್ಲಿ ಓಡಾಡಿ ರಾಜಕಾರಣವನ್ನು ಮಾಡದಿದ್ದಾರೆ. ಒಂದು ಕಾರನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಶಾಂತವೀರ್ಯ ಅಂತ ರಾಜಕಾರಣಿಗಳು ನೋಡಿದಂಥ ಊರು. ಒಂದು ಹಂತದಲ್ಲಿ, ಒಂದು ಬಿಂದುವಿನಲ್ಲಿ ಈ ಬದಲಾವಣೆ ಶುರುವಾಯಿತು. ಅಂದರೆ ಅಲ್ಲಿ ಸಮಾಜದ ಅಧಪ್ಪತನ ಶುರುವಾಯಿತಾ, ಅಲ್ಲಿ ರಾಜಕಾರಣಿಗಳ ಚಿಂತನೆಯ ರೀತಿ ಬೇರೆ ಆಯಿತಾ, ಜನರು ಅದನ್ನು ಸ್ವೀಕಾರ ಮಾಡೋರಂಥ ರೀತಿ ಬೇರೆ ಆಯಿತಾ, ಎಲ್ಲಿ ವಚನಗಳ ಆದರ್ಶಗಳು ತಪ್ಪುವುದು ಅಲ್ಲಿ? ವ್ಯವಸ್ಥೆ ಭ್ರಷ್ಟವಾಯಿತು. ಭ್ರಷ್ಟಾಚಾರ ಅಂದರೆ ಕೇವಲ ಹಣವನ್ನು ಕೊಟ್ಟು ಹಣವನ್ನು ತೆಗೆದುಕೊಳ್ಳತಕ್ಕಂಥ ಮನಿ ಟ್ರಾನ್ಸಾಕ್ಷನ್ ಮಾತ್ರ ಅಲ್ಲ. ಸಮಾಜಕ್ಕೆ ಪೂರಕ ಅಲ್ಲದೆ ಇರತಕ್ಕಂಥ, ಸಮಾಜಕ್ಕೆ ಮುಂದೆ ಮಾರಕವಾಗಬಹುದಂಥ ಎಲ್ಲ ಆಚರಣೆಗಳೇನಿದ್ದಾವೆ ಅವು ಭ್ರಷ್ಟ ಆಚರಣೆಗಳು, ಭ್ರಷ್ಟಾಚಾರ ಅಂತ. ಈಗ ಭಾಳ ಲಿಮಿಟೆಡ್ ಮಾಡಿದ್ದನ್ನು ಭ್ರಷ್ಟಾಚಾರ ಅಂದರೆ ನಾವು ಹಣದ ರೂಪದಲ್ಲಿ ಪಡೆಯೋದನ್ನು ಭ್ರಷ್ಟಾಚಾರ ಅಂತ ಹೇಳುತ್ತೆ. ಹಿಂದೊಮ್ಮೆ ಭಾಳ ಹಿಂದೆ ಹಿರಿಯರಿಗೆ ನೆನಪಿರ್ಬೋದು, ಆರ್ ಡಿ ಕಿತ್ತೂರ್ ಅಂತ ಒಬ್ಬರು ಮಂತ್ರಿ, ಅವರ ಮನೆಗೆ ಬಂದ ಒಬ್ಬ ಮನವಿ ಕೊಡಕ್ಕೆ ಬಂದಂಥ ಹೆಣ್ಣುಮಗಳು ಕಾಣೆಯಾಗ್ಬಿಟ್ಲು. ಅಲ್ಲಿ ಬಂದು ಹೋಗಿದ್ದಾಳಷ್ಟೇ, ಮನೆ ಮುಟ್ಟಲಿಲ್ಲ ಅಂತಾಯ್ತು. ಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಹೋದಂಥ, ಐ ಥಿಂಕ್ ಅದು ಸುಮಿತ್ರಾ ದೇಸಾಯಿ ಪ್ರಕರಣ ಅಂತ ಹೆಸರು ಅಂತ ಅಂದ್ಕೊಳ್ತೇನೆ ನಾನು. ಸುಮಿತ್ರಾ ದೇಸಾಯಿ ಅನ್ನೋಂಥ ಹೆಣ್ಣುಮಗಳು ಕಾಣಲಿಲ್ಲ. ಪ್ರಜಾವಾಣಿದ್ರೊಳಗೆ ದೊಡ್ಡ ಸುದ್ದಿ. ಇವ್ರ ಮನೆಗೆ ಯಾರೋ ಮನವಿ ಕೊಡೋಕ್ಕೆ ಬಂತು, ಮನೆಗೆ ವಾಪಸ್ ಹೋಗಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು. ಸುಮಿತ್ರಾ ದೇಸಾಯಿ ಪ್ರಕರಣದಲ್ಲಿ ಆರ್ ಡಿ ಕಿತ್ತೂರ್ ಅವರು. ಈಗ ಯಾರಾದರೂ ಮನೆಗೆ ವಾಪಸ್ ಹೋದರೆ ರಾಜೀನಾಮೆ ಕೊಡಬೇಕಾಗ್ತದೆ. ಈಗ ಏನಾದರೂ ಒಂದು ಅತ್ಯಾಚಾರ, ಅವ್ಯವಹಾರಗಳು ನಡೆದಿದ್ದರೆ ನಿರ್ಲಜ್ಜವಾಗಿ ಸಮರ್ಥನೆ ಮಾಡ್ತಕ್ಕಂಥ, ನೀನು ಮಾಡಿಲ್ವಾ, ನೀವು ಮಾಡಿಲ್ವಾ, ನೀವು ಮಾಡಿದ್ದೀರಿ, ನಾವು ಮಾಡಿದ್ದೇವೆ ಅಂತ ಸಮರ್ಥನೆ ಇವತ್ತು. ಹಾಗಾಗಿ ರಾಜಕಾರಣಿಯ ಬಗ್ಗೆ ಆ ಭಾವನೆಗಳೇ ಹೊರಟೋಗಿವೆ. ನಾವು ಜನನಾಯಕರಾಗಿ ಉಳಿದಿಲ್ಲ. ಜನರ ಪ್ರತಿನಿಧಿಗಳು ಅಂತ ಏನು ಹೇಳ್ಕೊಳ್ತೀವಿ ಅದು ಕೂಡ ಆಗಿ ಉಳಿದಿಲ್ಲ. ನಾವು ಅಧಿಕಾರ ಗ್ರಹಣಕ್ಕೋಸ್ಕರ ಎಲ್ಲ ವಾಮ ಮಾರ್ಗಗಳನ್ನು ನಾವು ಆಚರಿಸ್ತಾ ಬಂದಿದ್ದೇವೆ.
ಅದರಿಂದಾಗಿ ಈ ವಚನವನ್ನು ಇವತ್ತಿನ ರಾಜಕಾರಣದಲ್ಲಿ ನೋಡೋದು ಕಷ್ಟ. ಮೌಲಾಧಾರಿತ ಅನ್ನೋ ಪದವನ್ನು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಭಾಳಷ್ಟು ಬಳಕೆಗೆ ಬಂತು. ಆ ಹಂತದೊಳಗೆ ಅಷ್ಟು ಮಟ್ಟಿಗೆ ಬದಲಾವಣೆ ಬರುತ್ತೇನೋ ಅನ್ನೋಂಥ ಭರವಸೆ ಕೂಡ ಹೊಡ್ತು. ಈಗಲೂ ಮೌಲಾಧಾರಿತ ರಾಜಕಾರಣ ಇದೆ, ಆದರೆ ಅರ್ಥ ಬೇರೆ ಆಗಿದೆ. ಪ್ರತಿಯೊಂದಕ್ಕೂ ಮೌಲ್ಯ ಇದೆ, ರೇಟ್. ಆ ರೇಟ್ ಕೊಟ್ಟೆ ತಗೋಬೇಕು. ಅದಕ್ಕೆ ಮೌಲಾಧಾರಿತ ರಾಜಕಾರಣ ಇವತ್ತು ಇದೆ. ಹಾಗಾಗಿನೇ ಆ ಒರಿಸ್ಸಾದ ಶಾಸಕರೆಲ್ಲ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದು ನಾವು ಮೊನ್ನೆ. ಆ ಥರ ಮೌಲ್ಯವನ್ನೇನು ಬಿಟ್ಟಿಲ್ಲ, ಆದರೆ ಅರ್ಥ ಬೇರೆ ಮಾಡಿಕೊಂಡಿದ್ದೀವಿ ನಮಗೆ ಬೇಕಾದಂತೆ. ಆ ಹಿನ್ನೆಲೆಯಲ್ಲಿ ತಾವೇನು ಕೇಳಿದ್ರಿ? ಯಾವ ಯಾವ ಬಿಂದುವಿನಲ್ಲಿ ಈ ಬದಲಾವಣೆ ಶುರುವಾಯಿತು, ಯಾಕಾಯಿತು? ನದಿ ಮೂಲ ಕೆಟ್ಟ ಮೇಲೆ ನದಿಯೊಳಗೆ ಒಳ್ಳೆ ನೀರು ಬರೋದಿಲ್ಲ. ಇವತ್ತು ಮತದಾರ ಕೂಡ ನಮ್ಮಷ್ಟೇ ಭ್ರಷ್ಟ, ಅವನು ನಮ್ಮಷ್ಟೇ ಭ್ರಷ್ಟ. ನೀವೇನಾರ ಹಣ ಇಲ್ಲದೆ ಚುನಾವಣೆಗೆ ನಿಂತರೆ ಯಾಕೆ ನಿಂತ್ಕೊಂಡಿದ್ದಾನಂತ ಅವನು ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಕೈ ಒಡ್ಡತಕ್ಕಂಥ ಪ್ರವೃತ್ತಿ ಅದು ರಾಜಕಾರಣಿಗಳು ನೋಡಿ ಹೇಗೂ ಇವರು ದುಡ್ಡು ಮಾಡಿದ್ದಾರೆ, ಅವ್ರು ನಮಗೆ ಕೊಡಲಿ ಪಾಲನ್ನು ಅಂತ. ಹಿಂದೆ ಭ್ರಷ್ಟಾಚಾರದ ಆಪಾದನೆ ಬಂದರೆ ರಾಜಕಾರಣಿ ತನ್ನ ಕ್ಷೇತ್ರಕ್ಕೆ ತಲೆ ಎತ್ಕೊಂಡು ಓಡಾಡೋದು ಭಾಳ ಕಷ್ಟ ಇತ್ತು. ಈಗ ಹಾಗಿಲ್ಲ, ಭಾಳ ದುಡ್ಡು ಮಾಡಿದ್ದಾನಂತೆ ಒಂದು ಸ್ವಲ್ಪ ನಮಗೂ ಕೊಡಲಿ ಅಂತ. ಅಂದರೆ ಎಲ್ಲ ಭ್ರಷ್ಟಾಚಾರದಲ್ಲಿ ಪಾಲನ್ನು ನಿರೀಕ್ಷೆ ಮಾಡೋ ಮಟ್ಟಕ್ಕೆ ಸಮಾಜ ಅಥವಾ ಮತದಾರ ಹೋಗಿದ್ದಾನೆ. ಅವನನ್ನು ಧಿಕ್ಕರಿಸ್ತಾ ಇಲ್ಲ. ಅವನ ಅತ್ಯಾಚಾರಕ್ಕೆ ಒಳಗಾಗಿ ಹೋದರೆ ಅವನ ಸಮರ್ಥನೆ ಮಾಡುವಂಥವ್ರು ಇದ್ದಾರೆ. ನಾನು ಒಂದು ಸ್ನೇಹಿತರ ಸಮ್ಮೇಳನಕ್ಕೆ ಹೋಗಿದ್ದೆ, ರಾಜಕಾರಣಿ ಅವರು. ಅವ್ರ ಮೇಲೆ ಅದೇ ತಾನೇ ಹಸಿಯಾಗಿ ಒಂದು ಮಹಿಳಾ ಅತ್ಯಾಚಾರದ ಪ್ರಕರಣ ಇಡೀ ರಾಜ್ಯದ ತುಂಬ ಭಾಳ ಸುದ್ದಿಯಲ್ಲಿತ್ತು. ಅವರೊಂದು ಮಹಿಳಾ ಸಮಾವೇಶನ ಕರೆದುಬಿಟ್ಟಿತ್ತು. ಮಹಿಳಾ ಸಮಾವೇಶಕ್ಕೆ ನನ್ನ ಭಾಷಣ ಕರೆದಾಗ ನನಗೆ ಹೆದರಿಕೆ ಇರು, ಹೋಗಿ ಏನು ಮಾತಾಡಲಿ ಮತ್ತು ಅಷ್ಟು ಗಲಾಟೆ ಮಾಡಿದ್ರಿ ಅಂತ. ಆದರೆ ಅಂಥದ್ದೇನೂ ಆಗಲಿಲ್ಲ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರಿದ್ದಾರೆ. ಯಾರ ಕರೆದಂಥ ಸಭೆ ಅಂದರೆ ಅತ್ಯಾಚಾರದ ಆಪಾದನೆ ಇದ್ದಂಥವನು ಕರೆದಿದ್ದಾರೆ. ಅವರನ್ನು ವೇದಿಕೆಗೆ ಬರ್ತಾಯಿದ್ರೆ ಹೆಣ್ಣುಮಕ್ಕಳು ಚಪ್ಪಾಳೆ ಹೊಡಿತಾ ಇದ್ದಾರೆ. ಆವಾಗ ನಾನು ಹೇಳಿದೆ, ಬಹುಶಃ ನಮ್ಮ ಹೆಣ್ಣುಮಕ್ಳುಗಳು ಕೂಡ ಮಾನಸಿಕ ಕೆಟ್ಟೋಗ್ಬಿಟ್ಟಿದ್ದಾರೆ. ನಮ್ಮ ಶಾಸಕ ಎಷ್ಟು ಒಳ್ಳೆಯನೋ, ಎಷ್ಟೊಂದು ರಸಿಕನಾಗಿದ್ದಾರೆ, ನಮ್ಮನೆ ಮೂದೇವಿ ನಮ್ಗೆ ಒಂದ್ಸಲ ಹಿಂಗೆ ಮಾಡಲಿಲ್ಲ ಅಂತ ಗಂಡನೇ ಬೈದ್ರೇನೋ ಅಂತ. ಅಂದರೆ ಅಸಹ್ಯವನ್ನು, ಅಸಭ್ಯತೆಯನ್ನು ಯಾವತ್ತು ಈ ಸಮಾಜ ಒಪ್ಪಿಕೊಳ್ಳುತ್ತೆ ಅವತ್ತು ನಿರ್ಲಜ್ಜ ರಾಜಕಾರಣಿಯ ಉದಯ ಆಗುತ್ತೆ ಹೊರತು ಬೇರೆ ಇನ್ನೇನಾಗಲಿಕ್ಕೂ ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಬಹಳ ಬದಲಾವಣೆಯನ್ನು ವಚನದ ಮೂಲಕ ಇವತ್ತವರಿಗೆ ತರಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನ ಹೆಸರು ಹೇಳಿಕೊಂಡು ನಾವು ಬದುಕುತ್ತಾ ಇದ್ದೇವೆ, ಬಸವಣ್ಣನ ರಾಜಕಾರಣ ಮಾಡಿಕೊಂಡಿದ್ದೇವೆ. ಟಿಕೆಟಿಗಾಗಿ ಬಸವಣ್ಣ ಬೇಕು ನಮಗೆ, ಸದನದಲ್ಲಿ ಭಾಷಣ ಮಾಡಿ ಚಪ್ಪಾಳಿಗೆ ಬಸವಣ್ಣ ಬೇಕು. ಬಸವಣ್ಣನ ನಮ್ಮ ಮನೆಯೊಳಗೆ ಫೋಟೋದಲ್ಲಿಟ್ಟು ನೇತಾಕಿದ್ದೆ ಹೊರತು ನಮ್ಮ ಮನೆಯೊಳಗೆ ಓಡಾಡಕ್ಕೆ ಬಿಟ್ಟಿಲ್ಲ ಬಸವಣ್ಣನ ನೇತಾಕಿದ್ದೇವೆ ನಾವು. ಹಾಗಾಗಿ ಆ ಬಸವಣ್ಣನ ಮತ್ತು ಆಂದೋಲನದ ಅರ್ಥ ಭಾಳ ದಿಕ್ಕು ತಪ್ಪಿ ಹೋಗಿದೆ. ನಾವಿವತ್ತು ವೀರಶೈವ ಲಿಂಗಾಯತರ ಆಗಿರುವುದೇ ಆಂದೋಲನಕ್ಕೆ ಅಪಚಾರ. ನಾವು ಆಂದೋಲನದಲ್ಲಿ ಉದಯವಾಗಿರ್ತಕ್ಕಂಥ ನಾವು ಬರೀ ಬಸವ ಪಂಥದವರೋ ಬಸವಣ್ಣನ ಹಿಂಬಾಲಕರಾಗಬೇಕಾಗಿದ್ದು ಹೊರತು ಅದು ನಾವು ಲಿಂಗಾಯತರೋ ವೀರಶೈವರು ಆಗಿದ್ದೇವೆ ಅಂದರೆ ಬಸವಣ್ಣನಿಗೆ ಮೂಲದಲ್ಲೇ ಅಪಚಾರವನ್ನು ನಾವು ಮಾಡಿದ್ದೇವೆ. ಬಸವಣ್ಣ ಈ ಜಾತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂಥವ್ರು, ತಾರತಮ್ಯಗಳ ವಿರುದ್ಧ ಹೋರಾಟ ಮಾಡಿದಂಥವ್ನು. ಎಲ್ಲ ಜಾತಿಯವರನ್ನು ಸೇರಿಸಿ ಲಿಂಗಧಾರಿಗಳನ್ನಾಗಿ ಮಾಡಿ ಒಂದು ಚೌಕಟ್ಟಿಗೆ ತಂದರೆ ಅದನ್ನು ತುಂಡು ತುಂಡಾಗಿ ಮಾಡಿಟ್ಟು ಜಾತಿಯ ವೈಕರಣವನ್ನು ಮಾಡಿಕೊಂಡು ನಮ್ಮ ಒಂದೊಂದು ಜಾತಿಗೆ ಒಬ್ಬೊಬ್ಬ ಸ್ವಾಮೀಜಿಗಳನ್ನ ಪ್ರತಿಷ್ಠಾಪಿಸಿಕೊಂಡು ಆ ಸ್ವಾಮೀಜಿಗಳ ಹಿಂಬಾಲಕರಾಗಿ ತಾರತಮ್ಯ ಮಾಡ್ತಾ ಇದ್ದೇವೆ ಅಂದರೆ ಬಸವಣ್ಣ ಇವತ್ತು ನಮ್ಮ ಮಧ್ಯೆ ವಚನ ರೂಪದಲ್ಲ ಯಾವ ರೂಪದಲ್ಲಿ ಇರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇದರ ಬದಲಾವಣೆ ಆಗಬೇಕಾಗಿದೆ. ಆತ್ಮವಿಮರ್ಶೆ ಜಾಸ್ತಿಯಾಗಿ ಬಹುಶಃ ಎಲ್ಲರನ್ನು ಹೆದರಿಸ್ತಾ ಇದ್ದಾರೆ ಮಜಾನ ನೀವು. ಅದೊಂದು ಸ್ವಲ್ಪ ಬೇರೆ ವಿಷಯಕ್ಕೆ ಹೋಗ್ತೇನೆ. ಇಲ್ಲ ಇಲ್ಲಿ ಒಂದು ಸಣ್ಣ ಆರ್ಗ್ಯುಮೆಂಟ್ ಇದೆ, ಇಲ್ಲಿ ಕರಿಬೋದು ನಾವು. ವೈಯಕ್ತಿಕ ಶೀಲ ಅಂತಂದರೆ ಅವನ ಅಂತರಂಗದ ಶುದ್ಧಿ ಇರ್ಬೋದು, ಚಾರಿತ್ರ್ಯ ಇರ್ಬೋದು, ಅವನ ದಿನನಿತ್ಯದ ನಡವಳಿಕೆ ಇರ್ಬೋದು, ಅವನ ಒಂದು ಪಾರ್ಟಿಗೆ ಅಫಿಲಿಯೇಟೆಡ್ ಆಗಿ ಆ ಪಾರ್ಟಿಯಲ್ಲೇ ಇದ್ದು ತನ್ನ ಚಾರಿತ್ರ್ಯವನ್ನು ಗಟ್ಟಿ ಮಾಡೋವಂಥದ್ದು ಇರ್ಬೋದು, ಅಥವಾ ಆ ಪಾರ್ಟಿಯ ತತ್ವ ಸಿದ್ಧಾಂತ ಆಚಾರ ವಿಚಾರಗಳಲ್ಲಿ ಸ್ಪಷ್ಟತೆ ಕಾಣ್ತಕ್ಕಂಥದ್ದು ಇರ್ಬೋದು. ಹೀಗೆ ವೈಯಕ್ತಿಕ ಶೀಲದ ಭದ್ರ ಬುನಾದಿ ಹಾಕ್ಕೊಡೋವಂಥದ್ದು ಯಾವುದು ಅಂದರೆ ಅದು ವಚನಗಳು ಅಂಥೇಳಿ ನಾನು ಭಾಳ ಗಟ್ಟಿಯಾಗಿ ಹೇಳೋಕ್ಕೆ ಬಯಸ್ತೇನೆ. ಸಾಕಷ್ಟು ವಚನಗಳನ್ನ ಹಿಂಗೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅದು ನಮ್ಮ ನಡೆ ನುಡಿಗಿರ್ಬೋದು ಅಥವಾ ಪಾಲನೆ ಮಾಡಿಕೊಂಡಿರೋಂಥ ಯಾರು ಒಂದು 4-6 ಜನ ರಾಜಕಾರಣಿಗಳು ಯಾವುದೇ ಪಕ್ಷದಲ್ಲಿದ್ರು ಒಂದು ಹೆಸರು ಹೇಳ್ಬಿಟ್ರೆ ಒಳ್ಳೇದು. ಖಂಡಿತ ಇದ್ದಾರೆ.
ಇದ್ದಾರೆ ಇದ್ದಾರೆ ಇದ್ದಾರೆ. ನೀವು ಹೇಳಿದಂಗೆ ಶುದ್ಧ ಚಾರಿತ್ರವಂತ ಶೀಲವಂತರಾಗಿ ರಾಜಕಾರಣವನ್ನ ಮಾಡ್ತಾ ಬಸವಣ್ಣನ ವಚನವನ್ನ ಅವರು ಇಟ್ಕೊಂಡಿದ್ದಾರೆ. ಸ್ವಾರ್ಥವಿಲ್ಲ, ಭ್ರಷ್ಟಾಚಾರ ಇಲ್ಲ, ಈ ಥರದ ಅನೀತಿಗಳಿಲ್ಲ ಅನ್ನೋಂಥ ಒಂದು 4-6 ಜನ ಇದ್ದರೆ ನಿಜಕ್ಕೂ ಅವರನ್ನು ನಾವು ಗೌರವಿಸ್ತಕ್ಕಂತೆ. ನಾನು ಆ ಪಾಯಿಂಟ್ಗೆ ಹೋಗ್ತಿಲ್ಲ. ನಾನು ಯಾವ ಪಾಯಿಂಟಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಏನು? ಎಸ್, ನನ್ನ ಪಾಯಿಂಟ್ ಏನು, ಶೀಲ ಅಂದ ತಕ್ಷಣ ನಾನು ಹೇಳ್ತಿರೋದು ಎಲ್ಲ ಸ್ವಭಾವಗಳು ಒಟ್ಟುಗೂಡಿಕೆ ಶೀಲ ಅಂತ ಹೇಳ್ತಾ ಇರೋದು. ನಾನು ಹೇಳ್ತಿರೋದು ಅದೇ ಕ್ಯಾರೆಕ್ಟರ್. ಅದು ಹಣ ಮಾಡೋ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಎಲ್ಲವೂ ಸೇರಿಸಿ ಒಟ್ಟು ಇದ್ರೊಳಗೆ ನಾನು ಹೇಳ್ತಾ ಇರೋದು. ಪ್ರಶ್ನೆ ಇದಕ್ಕೆ ಒಂದ್ ನಿಮಿಷ ನಾನು ಇದರ ಆಧಾರದ ಮೇಲೆ ಅಂತ 4 ಜನರ ಹೆಸರು ಹೇಳಿದ ರಾಜಕಾರಣಿಗಳು ನಾವಂತೂ ಆ ಪಟ್ಟಿದ್ದಂಗೆ ಕಾಣಲ್ಲ. ನಾನು ದಯವಿಟ್ಟು ಅಂತ ಒಂದು 4 ಹೆಸರು ಹೇಳಿಬಿಟ್ರೆ, ಯಾಕಂದ್ರೆ ಬಸವಣ್ಣನ ಹೆಸರಿನೊಳಗೆ ನಾವು ಏನೋ ಮರೆಮಾಚಿ ಅವನಿದ್ರಿಂದ ನಾವು ಈ ರಾಜಕಾರಣಿಗಳನ್ನ ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಬೇಕು ಇಲ್ಲ. ಈ ಆಂದೋಲನ ಇರೋದೇ ಈ ಭ್ರಷ್ಟ ಸಮಾಜವನ್ನು ಸರಿಪಡಿಸೋಕ್ಕೋಸ್ಕರ, ಇದರ ದೋಷವನ್ನ ಸರಿ. ಆದರೆ ಕರೆಕ್ಟ್, ನೀವು ಹೇಳಿ ಸರಿ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಆ ರಾಜಕಾರಣಿಗೆ ಹಿಡಿತ ಬೇಕಲ್ಲ. ಈ ವಚನಗಳನ್ನು, ಈಗ ಉದಾಹರಣೆಗೆ ನಾನೊಂದು ವಚನ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದ್ದಾರೆ ಅನ್ನೋದು ಒಂದು ವಚನ ಇದೆ, ಜೇಡರ ದಾಸಿಮಯಿಂದ ಹೇಳಿದ್ದು. ನುಡಿಗೂ ನಡೆಗೂ ವ್ಯತ್ಯಾಸ ಇರ್ತಕ್ಕಂಥ ರಾಜಕಾರಣಿಗಳು ಸಾಕಷ್ಟಿದ್ದಾರೆ. ಆ ರೀತಿ ತುಂಬ ಹತ್ತಿರದಲ್ಲಿ ನೀವು ಹೇಳಿದ್ರು ಉದಾಹರಣೆ ಅಂತ ಕೇಳಿದ್ರಿ. ನನ್ನ ಕಣ್ಣು ಮುಂದೆ ರುದ್ರೇಗೌಡರು ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಇವತ್ತಿನ ದಿವಸ ರುದ್ರೇಗೌಡರು ಇದ್ದಾರೆ. ಅವರು ವಚನದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಎಲ್ಲ ಏನು ಪರಿಪಾಠ ಇದೋ ಅದನ್ನು ಬಾಯಲ್ಲೇನು ಹೇಳಲ್ಲ, ಅದನ್ನು ನನಗೆ ರುದ್ರೇಗೌಡರು ಭಾಳ ಆತ್ಮೀಯರು. ಆ ವಚನದ ಒಂದು 2-3 ಅಂಶಗಳು ಅದು ಯಾವ್ದು ಕಂಡಿದ್ದೀರಿ ಅಂತ ಸ್ವಲ್ಪ ಸಾಬೀಗೆ ಹೇಳ್ಬೇಕಲ್ಲ. ಸುಮ್ಮನೆ ರುದ್ರೇಗೌಡರು ಇಲ್ಲ ಖಂಡಿತ ಹೇಳ್ಬೋದು, ನಾನು ಹೇಳ ಎದೆ ಮುಟ್ಟಿ ಹೇಳ್ಬೋದು. ರುದ್ರೇಗೌಡರ ಬಗ್ಗೆ ಯಾವುದೇ ಸಂಕೋಚ ಇಲ್ಲದೆ ಹೇಳ್ಬೋದು. ನಾವು ಹೇಳ್ತೀವಿ ಬೇಕಾದ್ರೆ. ಹೇಳ್ತಿರೋದು ಒಂದು 2-3 ಅಂಶಗಳನ್ನು. ಈಗ ಒಂದು ನಿಮಿಷ, ವಚನದಲ್ಲಿರ್ತಕ್ಕಂಥ ಅಂಶಗಳು ಅವರು ಹೀಗೆ ಪಾಲನೆ ಮಾಡ್ತಾರೆ ಅಂದಾಗ ಅದು ಬೇರೆಯವ್ರಿಗೆ ಅನುಕರಣೀಯ ಆಗುತ್ತೆ, ಬೇರೆಯವ್ರಿಗೆ ಅನುಕರಣೀಯ ಆಗುತ್ತೆ. ನಾವಿಲ್ಲಿ ಕೂತಿರೋದು ನಮ್ಮ ಪರಸ್ಪರ ಪ್ರಶಂಸೆಗಲ್ಲೆಲ್ಲ ಈ ಸಮಾಜವನ್ನು ಕಟ್ಟುನಿಟ್ಟಾಗಿ ಅರ್ಥೈಸ್ಕೊಳ್ಳೋಕ್ಕೆ, ಇದರ ವ್ಯಾಖ್ಯಾನ ಮಾಡೋಕ್ಕಾಗಿ ನಾವು ಕೂತಿದ್ದೇವೆ. ಹಾಗಾಗಿ ರುದ್ರೇಗೌಡರು ನನ್ನ ಭಾಳ ಆತ್ಮೀಯರು, ನಾನು ಭಾಳ ಹತ್ತಿರ ನೋಡಿದ್ದೀನಿ. ನಿಮಗೆ ಹೇಳೋಕ್ಕಾಗಲಾದ್ರೆ ಹೇಳಿ, ಬೇಕಾದ್ರೆ ಆಮೇಲೆ ನಾನು ಹೇಳ್ಕೊಡ್ತೀನಿ. ಆದರೆ ನೀವು ಯಾವುದು ನೋಡಿದ್ದೀರಾ? ಒಂದನ್ನು ಅವ್ರದನ್ನ ಬಗ್ಗೆ ಹೇಳ್ಬೋದು ನಾನು. ಬಸವಣ್ಣವ್ರದ್ದೊಂದು ವಚನ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಖಂಡಿತ ಅವ್ರ ಮಾತುಗಳು ಜಾಸ್ತಿ ಆಡಲ್ಲ, ಬಂತ ಸರಿಯಾಗಿ ಸ್ಫಟಿಕದಂತೆಯೇ ಮಾತುಗಳನ್ನ ಹೇಳೋಂಥದ್ದು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಅವ್ರು ಯಾವ್ದಾರ ಮಾತುಗಳನ್ನ ಹೇಳಿದಂಥ ಸಂದರ್ಭದಲ್ಲಿ, ಚರ್ಚೆಗೆ ಬಂದ ಸಂದರ್ಭದಲ್ಲಿ, ಹೌದಪ್ಪ ರುದ್ರೇಗೌಡರು ಹೇಳಿರೋದು ಇದು ಒಪ್ಕೊಳ್ಬೇಕಾಗಿದ್ದಂಥದ್ದು. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಅಥವಾ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥದ್ದು. ಫ್ಯಾಕ್ಟ್ರಿಲೂ ಅವರ ಇಂಜಿನಿಯರು ಬೇರೆ ಬೇರೆಯವರು ಕೂತ್ಕೊಂಡು ಕನ್ಸಲ್ಟೇಷನ್ ನಾನು ನೋಡಿದ್ದೀನಿ. ಅವಾಗ ಹೀಗೆ ರುದ್ರೇಗೌಡರು ಏನೇನು ಅನುಭವಿಸಿದ್ದಾರೆ ಅಂತ ನನಗೆ ಖಾಸಗಿ ಗೊತ್ತಿದೆ. ಬೇಡ, ಅವರು ಸಲಾಕೆ ಥರ ಇದ್ದಿದ್ದಕ್ಕೆ ಹೆಂಗೆ ಸಲಾಕೆಯಿಂದ ಹೊಡ್ತಾ ತಿಂದಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಬೇಡ. ರುದ್ರೇಗೌಡರ ಆತ್ಮೀಯರು ಅವ್ರು ಕೈ ಬಿಟ್ಟು ಮುಂದಕ್ಕೆ ಹೋಗೋಣ. ಇದು ನಿಜವಾದ ಸಂವಾದ ಸರ್. ಧನಂಜಯ ಸರ್ಜಿ ಅವರೇ, ನಡೆಯು ಚೆನ್ನ ನುಡಿದು ತೋರಿ, ನುಡಿಯು ಚೆನ್ನ ನಡೆದು ತೋರಿ ಅಂತ ಬಸವಣ್ಣದೊಂದು ವಚನ ಇದೆ. ನಡೆ ಮತ್ತು ನುಡಿ ಸರಿಯಾಗಿರಬೇಕು ಅಂತೇಳಿ. ಇದನ್ನು ನಾನು ಯಾವ ಕಂಟೆಸ್ಟಲ್ಲಿ ಹೇಳ್ತಿದ್ದೀನಿ ಅಂತಂದರೆ, ಒಬ್ಬ ರಾಜಕಾರಣಿ ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಮತ್ತು ಅದು ಅವ್ರ ಕರ್ತವ್ಯವೂ ಆಗಿರುತ್ತೆ. ಯಾಕಂದರೆ ಜನರ ಆ ಕೂಗಿಗೆ ಕಿವಿಯಾಗಿರಬೇಕು ಒಬ್ಬ ರಾಜಕಾರಣಿ. ಸಂಘ ಅಂತ ಹೇಳ್ತಾರೆ, ನಮ್ಮ ವಚನ ಪರಂಪರೆಯಲ್ಲಿ ಸಂಘ ಅಂತ ಬರುತ್ತೆ, ಶರಣರ ಸಂಘ. ಒಂದು ಸಂಘವನ್ನು ಕಟ್ಟೋದು, ಒಡನಾಟದಲ್ಲಿ ಇರೋದು ಅಂತ ಅಂದರೆ, ಇದನ್ನು ಒಬ್ಬ ರಾಜಕಾರಣಿ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಈಗ ಅಂತ. ಚುನಾವಣೆ ಬಂದ ತಕ್ಷಣವೇ ಅದು ಬೇರೆ ಬೇರೆ ರೀತಿಯ ರಾಜಕಾರಣಿಗಳು ಕೂಡ ಭ್ರಷ್ಟರಾಗಿರಲಿಲ್ಲ, ಮತದಾರರು ಕೂಡ ಭ್ರಷ್ಟರಾಗಿರಲಿಲ್ಲ. ಹಾಗಾದರೆ ಆ ಭ್ರಷ್ಟತೆ ಹುಟ್ಲಿಕ್ಕೆ ಯಾರು ಕಾರಣರು ಮೊದಲು ಅಂತ? ರಾಜಕಾರಣಿಗಳು ಕಾರಣನ ಅಥವಾ ಮತದಾರರ ಕಾರಣನ ಅಂತಕ್ಕಂಥ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು. ರಾಜಕರ ಅಧಿಕಾರವನ್ನು ಹಿಡಿಯುವಾಗ ಜನರ ಪ್ರೀತಿಯನ್ನು ಗಳಿಸಿ ಅವರ ಸೇವೆ ಮಾಡಿ ಅವರ ಮನಸ್ಸನ್ನು ಗೆದ್ದು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಭಾವಿಸೋದಕ್ಕಿಂತ ವಾಮ ಮಾರ್ಗದಲ್ಲಿ ಬಂದು ಅಧಿಕಾರದಲ್ಲಿ ಕೂತು ಅದರ ಸೌಲಭ್ಯಗಳನ್ನು ಪಡಿಬೇಕು, ನಾನೊಬ್ಬ ಸಾಂದರ್ಭಿಕ ನಾಯಕನಾಗಬೇಕು ಅಂತ ಯಾರು ಬಯಸ್ತಾ ಹೋದ ರಾಜಕಾರಣಿ, ಅವತ್ತಿನ ದಿವಸ ಇದು ಕೆಡ್ತಾ ಹೋಯಿತು. ಆವಾಗ ಒಳ್ಳೆಯವರನ್ನು ಕೆಡಿಸ್ದ, ಅವನ ಜಾತಿ ಹೆಸರಿನಲ್ಲಿ ಕೆಡಿಸ್ದ, ಅವನ ದೌರ್ಬಲ್ಯ ಇದ್ದರೆ ಅವನಿಗೆ ಹೆಂಡವನ್ನು ಕೊಡಿಸ್ದ, ದುಡ್ಡಿನ ಆಸೆ ಪಟ್ಟರೆ ದುಡ್ಡಿನ ಕೊಡಿಸ್ದ. ಆ ಥರ
ಎಲ್ಲದನ್ನು ಕೊನೆ ಎಲ್ಲಿವರೆಗೂ ಹೋದ್ವಿ ನಾವು ಅಂತಂದರೆ ನಮ್ಮ ಜಾತಿ, ನಮ್ಮ ಗುರುಗಳು ಎಲ್ಲರನ್ನೂ ಉಪಯೋಗಿಸ್ಕೊಂಡು ನಾನು ಅಧಿಕಾರಕ್ಕೆ ಬರಬೇಕು ಅಂತ ಹೊರಟಾಗ ಯಾವುದು ಬಡ ಸಮೂಹ ಇತ್ತು, ದುರ್ಬಲ ಮನಸ್ಸಿನವರಿದ್ದರು, ಅವರು ಇದಕ್ಕೆ ಬಲಿಯಾದರು. ಇವತ್ತು ಆ ಸಂಖ್ಯೆ ಭಾಳ ದೊಡ್ಡದಾಗಿದೆ. ಹಾಗಾಗಿ ಯಾರು ದಾರಿದೀಪವಾಗಬೇಕಾಗಿತ್ತೋ ಅವರ ಕಾರಣದಿಂದಾಗಿ ಸ್ವಾತಂತ್ರ್ಯ ಬಂದಾಗ ಪ್ರಾರಂಭದಲ್ಲಿ ಹೀಗಿರಲಿಲ್ಲ. ಬರೀ ಕೈಯಲ್ಲಿ ಚುನಾವಣೆಯನ್ನು ಗೆದ್ದಂಥವ್ರಿದ್ದು. ಶಾಂತವೇರಿ ಗೋಪಾಲ್ ಗೌಡ ಹೆಸರನ್ನ ಪ್ರಸ್ತಾವ ಮಾಡಿದರು. ಜನ ದುಡ್ಡು ಕೊಟ್ಟು ಗೆಲ್ಲಿಸ್ತಾ ಇದ್ದರು. ಆ ಕಾಲಮಾನ ಬದಲಾಗಿದ್ರೆ ಅವರು ಸ್ವಚ್ಛರಿದ್ದರು, ಜನ ಸ್ವಚ್ಛವಾಗಿದ್ದರು. ಕನ್ನಡಿ ಥರ ನಾಯಕ ಇವತ್ತು ಕೆಟ್ಟಿದ್ದಾನೆ, ಹೇಗೂ ದುಡ್ಡು ಮಾಡಿದ್ದಾನೆ ಆಯಂದ್ರು ಮಂಜಣ್ಣ, ಇಸ್ಕೋ ನಾನು ಅಂತ ಹೇಳ್ತಕ್ಕಂಥ ಸ್ಥಿತಿಲಿ ನಾಯಕನಾಗುವ ಬರದಲ್ಲಿ ದುಷ್ಟ ಶಕ್ತಿಗಳನ್ನು, ದುಷ್ಟ ಹವ್ಯಾಸಗಳನ್ನು ಬೆಳೆಸಿದ ರಾಜಕಾರಣಿ ಇವತ್ತು ಈ ವ್ಯವಸ್ಥೆ ಕೆಡಲಿಕ್ಕೆ ಕಾರಣ. ಆಯನೂರು ಮಂಜಣ್ಣವ್ರೆ, ತ್ರಿಮೂರ್ತಿ ರಾಜಕಾರಣಿಗಳು ಎದುರುಗಡೆ ಇದ್ದೀರಾ. ಅಂದಿನ ಬಸವಣ್ಣನವರ ಸಮತಾವಾದಕ್ಕೂ ನೀವು 3 ಜನ ನಂಬಿರ್ತಕ್ಕಂಥ ಸಮತಾವಾದಕ್ಕೂ ಯಾವುದಾದ್ರೂ ಒಂದು ಸ್ವಲ್ಪ ಭಿನ್ನಗಳು ಇದ್ದಾವ ಅಂತ? ಬಸವಣ್ಣನವರು ಸಮತಾವಾದವನ್ನು ಹೇಳಿರಲಿಲ್ವಲ್ಲ. ಬಸವಣ್ಣನನ್ನು ಈಗ ಅರ್ಥೈಸುವವರು ಕಾರ್ಲ್ ಮಾರ್ಕ್ಸನ ಜೊತೆಗೆ, ಅಂಬೇಡ್ಕರ್ನ ಜೊತೆಗೆ, ಬುದ್ಧನ ಜೊತೆಗೆ ಅವರವರ ಬೌದ್ಧಿಕತೆಗೆ ತಕ್ಕಂಗೆ ಸಮೀಕರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಸವಣ್ಣ ಈ ಸಮಾಜದ ಎಲ್ಲ ದೌರ್ಬಲ್ಯಗಳನ್ನು ದೂರ ಮಾಡೋಕ್ಕೋಸ್ಕರ, ಯಾರು ದುರ್ಬಲರಿದ್ದಾರೋ ಅವ್ರನ್ನ ಒಟ್ಟುಗೊಳಿಸೋಕ್ಕೋಸ್ಕರ, ಯಾವ ಭಿನ್ನತೆಗಳಿದ್ವೋ ಅವನ್ನ ಸರಿಪಡಿಸೋಕ್ಕೋರ ಮಾಡಿದಂಥ ಬಹುದೊಡ್ಡ ಹೋರಾಟ ಅದು. ಆತ ಸಮತಾವಾದಿಯೂ ಅಲ್ಲ, ಸಮಾಜವಾದಿಯೂ ಅಲ್ಲ, ಎಂದರೆ ಈ ಸಮಾಜ ಪ್ರೇಮಿ ಆತ. ಇಲ್ಲಿ ದೋಷವನ್ನು ತಿದ್ದಲಿಕ್ಕೆ ಹೊರಟಿದ್ದ. ಆದರೆ ನಾವು ಹಾಗಂತೆ ಎಷ್ಟೇ ಕೆಟ್ಟ ರಾಜಕಾರಣಿ ಆದರೂ ಕೂಡ ಕೆಲವಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾನೆ. ಒಟ್ಟಾರೆ ಅಂಶ ತೆಗೆದುಕೊಂಡಾಗ ನಿರೀಕ್ಷೆಗೆ ತಕ್ಕಂಗೆ ಇಲ್ಲದೆ ಇರಬಹುದು. ದೋಷ ನಮ್ಮದಿದ್ದರೂ ಕೂಡ ವಿಷದಲ್ಲೂ ಒಂದಿಷ್ಟೆಲ್ಲೋ ಸಕ್ಕರೆ ಅಂಶ ಇರುತ್ತಂತೆ. ಹಾಗಾಗಿ ನಮ್ಮಲ್ಲೂ ಒಂದಿಷ್ಟು ಒಳ್ಳೆವಿದ್ದಾವೆ, ಆದರೆ ತೀರಾ ಬಂಡು ಬಿದ್ದು ಹೇಳ್ಕೋಬಾರ್ದು ಅಂತೇಳಿ ನಾನು ದೋಷವನ್ನು ಒಪ್ಪಿಕೊಳ್ತಾ ಇದ್ದೇವೆ. ನೀವು ಹೇಳಿದ ಹಾಗೆ ಬಸವಣ್ಣವರ ಧಾರ್ಮಿಕ, ಆಧ್ಯಾತ್ಮಿಕ ಅಥವಾ ನೈತಿಕತೆ ಎಲ್ಲ ವಿಚಾರಗಳನ್ನು ಈ ವಚನ ಮೂಲಕ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು 90% ಆರು ಹತ್ರಕ್ಕೆ ಬಂದಿದ್ದೀವಿ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಬಯಸ್ತೀನಿ. ನೀವು ಪ್ರಶ್ನೆ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಶ್ನೆ ನಾನು ಅದಕ್ಕೆ 100% ಹೇಳ್ತಿಲ್ಲ, 90 ಹೇಳ್ತಾ ಇದ್ದೀನಿ. ಇಲ್ಲ, ದತ್ತಾತ್ರೇಯವರು ಆ ಸಿದ್ಧಾಂತದ ತಳಗಟ್ಟಿನಿಂದ ಬಂದಿದ್ದಾರೆ. ನಾನು ಮುಂಚೆ ಅದೇ ಸಿದ್ಧಾಂತದಲ್ಲಿ ಇದ್ದೆ. ವೇದಗಳನ್ನು ಹೊರೆಹಚ್ಚುವೆ ಅಂತ ಹೇಳಿದಂಥ ವಚನಕ್ಕೂ, ವೇದನೆಗಳನ್ನೇ ಆರಾಧಿಸುವಂಥ ಪಕ್ಷ ಸಿದ್ಧಾಂತಕ್ಕೂ ಸಮೀಪ ಬರೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಇಲ್ಲಿ ನಿಲುವೇ ಬೇರೆ, ವೈಚಾರಿಕತೆಯೇ ಬೇರೆ. ಅದು ಎರಡೂ ಕೂಡ ಈ ಸಮಾಜವನ್ನು ತಿದ್ದುವಂಥ ಪ್ರಕ್ರಿಯೆಯಲ್ಲಿ ಒಂದಾಗಿದ್ದಾವೆ ಅಂತ ಹೇಳ್ಬೋದೇ ಹೊರತು ನೀವೇನೋ ಪಾರ್ಟಿ ಹೆಸರು ಹೇಳ್ಕೊಂಡು ಪಾರ್ಟಿಯಲ್ಲಿ ತನಕ ಹೋಗಿದ್ದೀವಿ ಅಂದರೆ ತಾತ್ವಿಕವಾಗಿ ಅಗಾಧವಾದಂಥ ಗ್ಯಾಪ್ ಇದ್ದೇ ಇದೆ. ಅದಕ್ಕೋಸ್ಕರ ಅಲ್ಲಿ ಜಾತಿ ವರ್ಗೀಕರಣವನ್ನು ಒಪ್ಪಿಕೊಳ್ಳಲಾಗುತ್ತೆ, ಇಲ್ಲಿ ಜಾತಿ ವರ್ಗೀಕರಣವನ್ನು ವಿರೋಧಿಸಲಾಗುತ್ತೆ. ಇಲ್ಲಿ ಈಗ ನಾವು ತಪ್ಪು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಿಟ್ಟರೆ ಆ್ಯಕ್ಚುಲಿ ಜಾತಿ ರಹಿತ ಸಮಾಜದ ನಿರ್ಮಾಣ ಇಲ್ಲಿ ಆಗಬೇಕಾಗಿತ್ತು. ಅವತ್ತಿನ ಕಾಲದಲ್ಲಿ ಅಂತರ್ಜಾತೀಯ ವಿವಾಹ, ಅವತ್ತಿನ ಕಾಲದಲ್ಲಿ ನೀವು ಅಲ್ಲಮ ಪ್ರಭು ಸಭಾಧ್ಯಕ್ಷ ಯಾರು, ಅವನಿಗೋಸ್ಕರ ಜಗ ಕಾದಿಟ್ರು. ಅವನು ನೋಡಿದರೆ ಈ ಡೋಲು ಬರೀತಕ್ಕಂಥ ಅತ್ಯಂತ ಕೆಳವರ್ಗದ ಅವತ್ತಿನ ವ್ಯವಸ್ಥೆಯಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಇಲ್ಲ ಇರಲಿ. ನಾನು ಅವನು ಅಲ್ಲಮ ಪ್ರಭುವಿನ ಇತಿಹಾಸಕ್ಕೆ ಹೋಗೋದಾದರೆ ಹೋಗೋಣಂತೆ. ನಾನೀಗ ಅವರು ಯಾರು ಅನ್ನೋದನ್ನು ಇಲ್ಲಿ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ಅವರು ಯಾವ ರಾಜ್ಯ ಏನಾಗಿದ್ದರು, ಇವತ್ತಿನ ಅಲ್ಲಮನ ವಾಸಸ್ಥಾನ ಏನಾಗಿದೆ, ರಾಜನ ಸ್ಥಾನ ಹೌದಾ ಅದು ಅಂತ ಅದು ಬೇರೆ ವಿಷಯ. ಅದು ನಾನು ಹೇಳ್ತಾ ಇರೋದು ಅಲ್ಲಮ ಪ್ರಭು ಅವತ್ತಿನ ಆಂದೋಲನದ ನೇತಾರನಾಗುವಾಗ ಜಾತಿಯ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿಯವನ್ನು ಒಳಗೊಂಡಂಥ ಅನುಭವ ಮಂಟಪ. ಇವತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತಾ ಇದೆ 33% ಮಹಿಳೆಯರನ್ನು ತರಬೇಕು ಅಂತ. ಅವತ್ತೇ 33% ರಿಸರ್ವೇಷನ್ ಜಾತಿಗನುಗುಣವಾಗಿ. ಆದರೆ ಹೇಳಲಿಲ್ಲ ಜಾತಿಯನ್ನು, ಆದರೆ ಎಲ್ಲ ಜಾತಿಯವರನ್ನು ತಾರತಮ್ಯವನ್ನು ಹೋಗಲಾಡಿಸ್ಬೇಕಂತ ಸಂವಿಧಾನ ಹೇಳಿದನ್ನು ಕೋಟ್ ಮಾಡಿದರು. ಅವತ್ತೇ ಜಾತಿಯ ಆ ತಾರತಮ್ಯ ಇರಲಿಲ್ಲ, ಮೈಲಿಗೆಗಳಿರಲಿಲ್ಲ. ಹಾಗಾಗಿ
ಇವತ್ತು ಸಂವಿಧಾನದ ಮೂಲಕ ಯಾವುದನ್ನು ತರಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೋ, ಪ್ರಾತಿನಿಧಿತ್ವದಿಂದ ಹಿಡಿದು ಸಮಾನತೆಯಿಂದ ಹಿಡಿದು ಹಸಿವಿನ ಬಗ್ಗೆ, ಇವತ್ತು ರೇಷನ್ ಕೊಡಕ್ಕೆ ಹೋಗ್ತಾ ಇದ್ದೇವೆ. ದಾಸೋಹದ ಮೂಲ ಕಲ್ಪನೆ ಈ ಸಮಾಜದಲ್ಲಿ ಒಬ್ಬನು ಕೂಡ ಹಸಿವಿನಿಂದ ಇರಬಾರ್ದು. ಅವತ್ತಿನ ಶರಣರು ರಾತ್ರಿ ಆದಾಗ ಒಂದು ರೌಂಡ್ ಶಿವಪೂಜೆ ಮುಗಿಸಿದ ಮೇಲೆ ಊರಲ್ಲಿ ಹೋಗಿ ಬರೋರು, ಯಾರಾದರೂ ಹಸಿವಿದವರು ಇದ್ದೀರಾ ಅಂತ ಕೂಗ್ಕೊಂಡು ಹೋಗೋರು. ಯಾರ ದೇವಸ್ಥಾನ ಕಟ್ಟಲು ಮಲಗಿದ್ದರೆ ನೀವು ಊಟ ಮಾಡಿದ್ಯಾ ಅಂತ ಕೇಳಿ ಅವನ ಕರ್ಕೊಂಡು ಬಂದು ಊಟ ಹಾಕಿದ ಮೇಲೆ ತಾವು ಊಟವನ್ನು ಮಾಡ್ತಾರೆ. ಇನ್ನೊಬ್ಬರ ಹಸಿವನ್ನು ಹೋಗಲಾಡಿಸ್ತಕ್ಕಂಥ ಪ್ರಯತ್ನ ಅವತ್ತು 12ನೇ ಶತಮಾನದಲ್ಲೇ. ಆ ಥರ ಸಮಾನತೆ, ಹಸಿವು, ಆರ್ಥಿಕ ವಿಚಾರ ಮತ್ತು ತನ್ನದಲ್ಲದೇ ಇರೋದನ್ನು ಪಡ್ಕೊಳ್ಬಾರ್ದು, ತನ್ನದಲ್ಲದನ್ನು ತನ್ನದಲ್ಲ ಅಂತ ಹೇಳಬೇಕು. ಒಬ್ಬ ಕಳ್ಳ ಬಂದು ಬಸವಣ್ಣ ಮನೆಯಲ್ಲಿ ಕಳ್ತನ ಮಾಡಿದರೆ ಕೂಡ ಅವನಿಗೆ ಅವನ ಹತ್ರ ಇಲ್ಲ, ಅದಕ್ಕೋಸ್ಕರ ಬಂದಿದ್ದಾನೆ ಅಂತ ಕ್ಷಮಿಸಿ ಕಳಿಸ್ತಾರೆಯೇ ಹೊರತು ಅವನು ಬೇರೆ ಥರ ಅಪರಾಧಿಯನ್ನಾಗಿ ನೋಡೋದೇ ಇಲ್ಲ. ಅವತ್ತಿನ 12ನೇ ಶತಮಾನದಲ್ಲಿ ಏನನ್ನು ಸಾಧಿಸಿದ್ವೋ ಅದನ್ನು ಈಗ ಸಂವಿಧಾನದ ಮೂಲಕ ಸಾಧಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಯಶಸ್ವಿ ಆಗಿಲ್ಲ ನಾವು. ಯಾಕೆ ಸರಿ ಹೋಗಲ್ವ? ಅದು ಸರಿ ಹೋಗುತ್ತೆ. ಎಲ್ಲ ದೋಷಗಳ ಮಧ್ಯೆ ಅಕ್ಕಮಾದೇವಿ ಒಂದು ವಚನ ಹೇಳಿ ನಾನು ಬೇರೆಯವರಿಗೆ ಬಿಟ್ಟುಕೊಡ್ತೇನೆ. ವಿಷದ ಹಲ್ಲನ್ನು ಕಿತ್ತು ಹಾವನಾಡಿಸಬಲ್ಲೆವಾದರೆ ಸರ್ಪದ ಸಂಗಲೇಸಯ್ಯ. ವಿಷದ ಹಲ್ಲು ಅಂದರೆ ಯಾವುದು? ನಮ್ಮ ಮನಸ್ಸೊಳಗಿರ್ತಕ್ಕಂಥ ಜಾತೀಯತೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅನ್ಯಾಯ ಅನೀತಿಗಳಿರ್ಬೋದು. ಇವೆಲ್ಲ ವಿಷದ ಹಲ್ಲುಗಳನ್ನು ಕಿತ್ತರೆ ಹಾವನ್ನು ಸಾಹಸ ಕೂಡ ಒಳ್ಳೆಯದಿನ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಆದರೆ ಇವತ್ತು ನಮ್ಮ ಮನುಷ್ಯನೊಳಗೆ ಬಾಯೊಳಗೆ ಮಾತ್ರ ಹಲ್ಲಿಲ್ಲ, ನಮಗೆ ಇವತ್ತು ಹೊಟ್ಟೆಯೊಳಗೂ ಹಲ್ಲಿವೆ, ಅಲ್ಲಿಯೇ ಮಸಿಲುತ್ತವೆ. ನಮ್ಮ ಮನಸ್ಸಿನೊಳಗೆ 100 ವಿಷದ ಹಲ್ಲುಗಳನ್ನು ತುಂಬಿಕೊಂಡಿದ್ದೇವೆ, ಸಮಾಜದ ದೋಷಗಳನ್ನ. ಅದಕ್ಕೋಸ್ಕರ ಕಾರಣ ಅವತ್ತು ಸಹ ಅದನ್ನು ವಿಷದ ಹಲ್ಲುಗಳನ್ನು ಮುರಿಯುವ ಪ್ರಯತ್ನ ಆಗಿದ್ದರೆ ಪ್ರಪಂಚದ ಇತಿಹಾಸದೊಳಗೆ ಆ ಥರ ಸಾಮೂಹಿಕ ಪ್ರಯತ್ನ ನಡೆದಿದ್ದು ಒಂದೇ ಕಡೆ, ಅದು ಅನುಭವ ಮಂಟಪದಲ್ಲಿ ಮಾತ್ರ. ಹಾಗಾಗೇ ಥೇನ್ಸ್ ನದಿಯ ದಡದಲ್ಲಿ ಅಲ್ಲಿ ಯಾರೋ ನಮ್ಮ ನಿವಾಸಿಗಳು ತೆಗೆದುಕೊಂಡೋಗಿ ಬಸವಣ್ಣನಿಟ್ಟರೆ ಇಲ್ಲಿಂದ ಹೋಗಿ ನೋಡಿಕೊಂಡು ಬಂದ್ವಿ ನಾವು. ಆದರೆ ನಮ್ಮೂರಿನಾಗ ಬಸವಣ್ಣ ನಾವು ಹೆಂಗೆ ಇಟ್ಕೊಂಡ್ವಿ ಅನ್ನೋದು ಪ್ರಶ್ನೆ ಇದೆ. ಕೊನೆಯ ಒಂದು ಇದಕ್ಕೆ ಸಾಂಸ್ಕೃತಿಕ ನಾಯಕನಾಗಿ ನಾನು ಸಮಯ ಮುಗಿತಾ ಬಂತು, ಮತ್ತೆ ತಗೊಳ್ಳಲ್ಲ. ನಾನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಇಡೀ ಸಮಾಜ ಖುಷಿಪಟ್ಟಿದೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದರೆ. ಆದರೆ ಸಾಂಸ್ಕೃತಿಕ ನಾಯಕ ಅಂದರೆ ಏನು ಹಂಗಾರೆ ಈ ಕರ್ನಾಟಕದಲ್ಲಿ? ಕೇವಲ ಒಂದು ಘೋಷಣೆನ? ನಾವು ಸಮಾಜವಾಗಿ ಪ್ರಯತ್ನ ಮಾಡಲಿಲ್ಲ, ಆ ಬಸವಣ್ಣ ಫಾಲೋವರ್ಸ್ ಪ್ರಯತ್ನ ಮಾಡಲಿಲ್ಲ, ಸ್ವಾಮೀಜಿಗಳು ಪ್ರಯತ್ನ ಮಾಡಲಿಲ್ಲ, ಪ್ರಾದೇಶಿಕ ಸಂಸ್ಥೆಗಳು ಮಾಡಲಿಲ್ಲ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದರೆ ಇಡೀ ರಾಜ್ಯದೊಳಗೆ ಭ್ರಷ್ಟಾಚಾರ ತೊಲಗಬೇಕು, ಜಾತೀಯತೆ ತೊಲಗಬೇಕು, ತಾರತಮ್ಯ ತೊಲಗಬೇಕು. ಆ ಬಸವಣ್ಣನ ಸಂಸ್ಕೃತಿ ಏನಿದೆ, ಬಸವ ಕಲ್ಚರ್, ಅದನ್ನು ತಂದಾಗ ಮಾತ್ರ ಈ ರಾಜ್ಯದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣನಾಗುತ್ತಾರೆ ಹೊರತು ಕೇವಲ ಫೋಟೋಲಿ ಸಾಂಸ್ಕೃತಿಕ ನಾಯಕ ಅಂತ ಕರೆದ್ರೆ ಏನೂ ಉಪಯೋಗ ಇಲ್ಲ. ಒಬ್ಬ ಕಪ್ಪುಗಿರನ್ನು ಕೆಂಪಣ್ಣ ಅಂತ ಹೆಸರಿಟ್ಕೊಂಡಂಗೆ, ವಿಕಾರವಾಗಿರ್ತಕ್ಕಂಥವನು ಸುಂದರರಾಜ್ ಅಂತ ಹೆಸರಿಟ್ಕೊಂಡಂಗೆ. ಅಂದರೆ ಅದಲ್ಲ, ಆದರೆ ಹೆಸರು ಮಾತ್ರ ಅದಾಗಿರುತ್ತೆ. ಸಾಂಸ್ಕೃತಿಕನ ನಾಯಕನ ಈ ನಾಡನ್ನು ಬೆಳೆಸೋ ದೃಷ್ಟಿಲಿ ಎಲ್ಲರೂ ಒಂದು ಆಂದೋಲನ ಮಾಡಬೇಕಾಗಿದೆ, ಕೇವಲ ಅದರ ಹೆಸರಿಂದ ಸಂತೋಷ ಪಡಬೇಕಾಗಿಲ್ಲ. ಇಟ್ಟಿದ್ದಾರೆ ಒಂದು ರಾಜಕೀಯ ಕಾರಣಕ್ಕೋಸ್ಕರ, ಸ್ವಾಗತ ಮಾಡೋಣ. ಆ ಹೆಸರಿಗೆ ತಕ್ಕಂಗೆ ಮಾಡೋಕ್ಕೆ ಹೊರಟ್ರೆ ಈ ಥರದ ನಮ್ಮ ವಚನ ಆಂದೋಲನ ಇದೆಯಲ್ಲ ಸಾರ್ಥಕ ಆಗುತ್ತೆ. ಅದರ್ವೈಸ್ ಆ ಹೆಸರು ನಿರರ್ಥಕವಾಗುತ್ತೆ. ಆಯನೂರು ಮಂಜುನಾಥ್ ಅವರ ಈ ಮಾತುಗಳೊಂದಿಗೆ ಸರ್ ತಾವೇನಾದರೂ 1 ನಿಮಿಷಕ್ಕೆ ಆ್ಯಡ್ ಮಾಡ್ತೀರಿ ಕೊನೆಯ ಮಾತುಗಳಿಗೆ? ನೀವಿಬ್ಬರು ಸಹ ಇನ್ನೊಂದು ನಿಮಿಷ ಮಾತಾಡಿ ಸಂಬೋಧನೆ. ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಸುಸಾರ. ಆದರೆ ನಿಜ ಜೀವನದಲ್ಲಿ ಅದನ್ನು ಜಾರಿಗೆ ತರೋ ದಿಕ್ಕಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಏನು ಅನ್ನೋದು ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ಇದು ಮಾಡೋದು ಯಾರು ಅನ್ನೋದು ಕೂಡ ಇವತ್ತು ಯಕ್ಷ ಪ್ರಶ್ನೆ ಆಗ್ತಾಯಿದೆ. ಸೊ ಹಾಗಾಗಿ ಬರ್ತಕ್ಕಂಥ ಸರ್ಕಾರಗಳು ಅಥವಾ ಯಾರು ಆಡಳಿತ ನಡೆಸ್ತಾರೋ ಈ ರೀತಿಯ ವಿಚಾರಗಳು ಬಂದಾಗ ಅದಕ್ಕೆ ಒತ್ತು ಕೊಟ್ಬಿಟ್ಟು ಅದು ಜನಗಳಲ್ಲಿ ಅದನ್ನು ಪ್ರಜ್ಞೆ ಮೂಡಿಸುವಂಥದ್ದು, ಅದಕ್ಕೆ ಸರಿಯಾಗಿ ನಡ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡಿದಾಗ ಮಾತ್ರ ಆ ರೀತಿಯ ವಿಚಾರಗಳು ಯಶಸ್ವಿ ಆಗತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಬಹುಶಃ ಈ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೆ
ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ಇವತ್ತೇನು ವಚನಗಳ ಬಗ್ಗೆ ಇಷ್ಟೆಲ್ಲ ಸ್ಟಡೀಸ್ ಆಗ್ತಾ ಇದೆ, ಒಂದು ವಚನದಲ್ಲೇ ಇದೆ, ಎಷ್ಟೋ ಕೋಟಿಗಟ್ಟಲೆ ವಚನ ಇದ್ದಿದ್ದು ಬರೀ 22,000 ವಚನಗಳು ಮಾತ್ರ ನಮ್ಮಲ್ಲಿ ಉಳಿದಿದೆ ಅಂತ ಹೇಳಿ. ಆ ವಚನಗಳನ್ನ ನಾವು ಕಲಿಬೇಕು. ನಾನು ಈಗ ಮಾತಾಡಬೇಕಾದ್ರೆ ಈಗ ಅಟ್ಲೀಸ್ಟ್ ಒಂದೊಂದು ವಚನ ಹೇಳಿ ಒಂದು 50-60 ವಚನ ಬಾಯಿಗೆ ಬರುವಾಗ ಆಗಿದೆ. ವಚನವನ್ನು ಹೇಳೋದ್ರ ಜೊತೆಗೆ ಅದರಲ್ಲಿರುವ ತತ್ವಗಳನ್ನು ನಾವು ಪಾಲಿಸ್ತಾ ಹೋದರೆ ಭಾಳ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇವತ್ತು ಇಲ್ಲಿ ನಾನು ಒಬ್ಬರು ಪ್ರಿನ್ಸಿಪಲ್ಲು, ಒಬ್ಬರು ಹೆಡ್ ಮಾಸ್ಟರ್ ಅಂತ ಕರಿತೀನಿ. ನಮಗೆ ಯಾರು ಪ್ರಿನ್ಸಿಪಲ್ ಇದ್ದರು, ನಮ್ಮ ಪ್ರಿನ್ಸಿಪಲ್ಲು ನಮ್ಮ ಮಾರುದ್ರ HN ಮಾರುದ್ರ ಅವರು. ಹೆಡ್ ಮಾಸ್ಟರ್ ಯಾರು ಅಂದರೆ ಬಾರಂದೂರು ಪ್ರಕಾಶಣ್ಣ ಅಂತ. ಅವರಿಬ್ಬರು ಮನಸ್ಸು ಮಾಡ್ರಿ ಏನು ಬೇಕಾದ್ರೂ ಒಂದು ಆ್ಯಕ್ಟಿವಿಟಿನ ಮಾಡ್ತಾರೆ ಅನ್ನೋಕ್ಕೆ ಒಂದು ಉದಾಹರಣೆ ಇವತ್ತು ವಚನನ 6:30 to 7:30 ತನಕ ಗುರುಗೋ ನಾಗರಾಜ್ ಅವರ ತಂಡದ ನೇತೃತ್ವದಲ್ಲಿ ಹೇಳಿಸ್ತಾರೆ. ಅಂದರೆ ಕರೆಕ್ಟಾಗಿ ಎಲ್ಲರೂ ಹೆಣ್ಮಕ್ಳು ರೆಡಿಯಾಗಿ ಬಂದು 6:30ಗೆ ವಚನವನ್ನು ಹೇಳ್ತಾರೆ. ಅಂದರೆ ನಾವು ಎಲ್ಲೋ ಕಡೆ ಫ್ಲೆಕ್ಸ್ ಹಾಕ್ತೀವಿ, ಪೋಸ್ಟರ್ ಹಾಕ್ತೀವಿ, ನಮ್ಮ ಫೋಟೋ ಹಾಕ್ತೀವಿ. ಇಡೀ ಶಿವಮೊಗ್ಗದಲ್ಲಿ ಎಲ್ಲೇ ಫ್ಲೆಕ್ಸ್ ಇದ್ದರೂ ಬರೀ ವಚನದ ಫ್ಲೆಕ್ಸ್ ಇದೆ. ಅದು ಮಾದಾರ ಚೆನ್ನೈಯವರ, ಗೋವಾರಕ್ಕಯ್ಯ ಅವ್ರದ, ಅಲ್ಲಮ್ಮ ಅವ್ರದ, ಅಕ್ಕಮಹಾದೇವಿ ವಚನಗಳು ರಾಜರಾಜಿಸ್ತಿದ್ದೇವೆ ಹೊರತು ಬೇರೆ ಯಾವ ಫೋಟೋಗಳು, ರಾಜಕಾರಣಿಗಳು ಫೋಟೋಗಳು ಇಲ್ಲ ಅನ್ನೋದೊಂದು ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ವಿಶೇಷತೆಯನ್ನು ನೋಡಬೇಕು. ಇವತ್ತು ವಚನ ಕಲ್ತಿದ್ದಾರೆ ಅಂದರೆ 600 ಜನ ರಿಜಿಸ್ಟ್ರ್ ಮಾಡಿದ್ದಾರೆ ಅಂತಂದರೆ ಇದು ಈ ಕಾರ್ಯಕ್ರಮ ಸಾರ್ಥಕ ಅಂತ ಹೇಳಿ. ಏಕೆಂದರೆ 600 ಜನ ವಚನವನ್ನು ಕಲಿತಿದ್ದಾರೆ ಹೆಣ್ಮಕ್ಳು ಅಂತಂದರೆ, ಒಬ್ಬ ಮಹಿಳೆ ಕಲಿತ್ರೆ ಇಡೀ ಶಾಲೆಯೊಂದು ತೆರೆದೀತು ಅಂತೆ. ಹೆಣ್ಣು ಸಂಸಾರದ ಕಣ್ಣು ಅಂತ, ತಾಯಿ ವಚನ ಕಲಿತ್ರೆ ಇಡೀ ಮನೆ ವಚನ ಕಲ್ತಾಗೆ ಅಂತ. ಅದೆಲ್ಲ ಈ ರೀತಿಯ ಸಣ್ಣದಾಗಿ ಪ್ರತಿ ಸೋಮವಾರ ಒಂದು ವಚನ ಮಂಟಪವನ್ನು ಮನೆಯಲ್ಲಿ ಮಾಡ್ತಾ ಬಂತಿರುವಂಥ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅಟ್ಲೀಸ್ಟ್ ಇನ್ನು ಮೇಲಾದರೂ ಇನ್ನು ಸೋಮವಾರಕ್ಕೆ ಒಂದು ಕಡೆ ಆಗೋದು ಬದಲು ಸೋಮವಾರ 2 ಅಥವಾ 3 ಕಡೆ ವಚನ ಮಂಟಪಗಳು ಆದರೆ ಖಂಡಿತವಾಗ್ಲೂ ಬಸವಣ್ಣವರ ಆಶೆ ಪ್ರಕಾರ ಈ ಜಗತ್ತಲ್ಲಿ ಬದಲಾವಣೆ ಆಗ್ತದೆ ಅನ್ನೋವಂಥ ಮಾತನ್ನು ಉಲ್ಲೇಖ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇದೊಂದು ಬಹಳ ವಿಷಯ. ಒಂದಿಷ್ಟು ಮುಂದಿನ ಹೆಜ್ಜೆಗಳು, ಒಂದಿಷ್ಟು ಮಾತುಗಳು, ಇವೆಲ್ಲದರ ಮೂಲಕ ಈ ಸಂವಾದವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದೀರಿ.